Praise the Lord church. Praise the Lord church. ಎಲ್ಲರೂ ಸಿದ್ಧವಾಗಿದ್ದೀರಾ ದೇವರನ್ನು ಆರಾಧಿಸಲು? ನಾವೆಲ್ಲ ಎದ್ದು ನಿಂತುಕೊಳ್ಳೋಣ ದೇವರ ಪ್ರಸನ್ನತೆಯಲ್ಲಿ. ಲೆಟ್ಸ್ ಆಲ್ ಸ್ಟ್ಯಾಂಡ್ ಅಪ್. ನಾವೆಲ್ಲ ದೇವರನ್ನು ದೃಷ್ಟಿಸೋಣ. ನಾವು ದೇವರಿಗೆ ನಮ್ಮ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಎಲ್ಲವನ್ನು ಸಲ್ಲಿಸೋಣ. ದೇವರು ಎಲ್ಲದಕ್ಕೂ ಅರ್ಹನಾಗಿದ್ದಾನೆ. ನಾವೆಲ್ಲ ದೇವರನ್ನು ನೋಡಿ ಹೇಳೋಣ, ಅಪ್ಪ ನೀನು ಇಲ್ಲಿವರೆಗೂ ನಮ್ಮ ಮಾಡಿದ ಒಂದೊಂದು ಒಳ್ಳೆಯದಕ್ಕಾಗಿ ಸ್ತೋತ್ರ ದೇವರೇ. ಇಲ್ಲಿವರೆಗೂ ನಮಗೆ ಕೊಟ್ಟ ಎಲ್ಲ ಒಳ್ಳೆ ವಸ್ತು ಎಲ್ಲ ಒಳ್ಳೆಯದಕ್ಕಾಗಿ ಸ್ತೋತ್ರ ದೇವರೇ. ನೀನು ಸರ್ವಶಕ್ತನಾದ ದೇವನಾಗಿದ್ದೀಯಪ್ಪ. ನಿನ್ನ ಅಂತೆ ಬೇರೆ ಯಾರು ದೇವರಿಲ್ಲ ದೇವರೇ. God, we praise you, Father Lord Jesus God. We thank you, Father Lord mighty God. ನಾವು ದೇವರನ್ನು ಬಾಯಿಗಳನ್ನು ತೆಗೆದು ಸ್ವಲ್ಪ ಸಮಯ ನಾವು ದೇವರನ್ನು ಸ್ತುತಿಸೋಣ. ನಾವು ದೇವರಿಗೆ ಎಲ್ಲ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ತಿಂಗಳ ಇಡೀ ನಮ್ಮ ಜೊತೆ ಇದ್ದು ಕಾಪಾಡಿದ್ದಕ್ಕಾಗಿ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಲೆಟ್ಸ್ ಆಲ್ ಥ್ಯಾಂಕ್ ಗಾಡ್. ಲೆಟ್ಸ್ ಓಪನ್ ಅವರ್ ಮೌತ್. ನಾವೆಲ್ಲ ನಮ್ಮ ಬಾಯಿಗಳನ್ನು ತೆರೆದು ದೇವರಿಗೆ ನಮ್ಮ ಆರಾಧನೆಯನ್ನು ಸಲ್ಲಿಸೋಣ. ದೇವರು ಎಷ್ಟು ಉನ್ನತ ದೇವನಾಗಿದ್ದಾನೆ. ಆತನು ಪರಿಶುದ್ಧ ದೇವನಾಗಿದ್ದಾನೆ. ಆ ದೇವನಿಗೆ ನಾವು ಈ ಮುಂಜಾನೆ ಆರಾಧಿಸೋಣ. Hallelujah.
ಸರ್ವಶಕ್ತನಾದ ದೇವರನ್ನು ಆರಾಧಿಸುತ್ತೇವೆ ಸಭೆಯೇ. ಆತನಿಂದ ಅಸಾಧ್ಯವಾದ ಕಾರ್ಯವೂ ಒಂದು ಇಲ್ಲ. ಈ ಲೋಕ ಮನುಷ್ಯರು ನಮ್ಮನ್ನು ಕೈ ಬಿಟ್ಟರು, ನಮ್ಮನ್ನು ಕೈ ಬಿಡದೆ ಯಾವಾಗಲೂ ನಮ್ಮ ಜೊತೆ ಇರುವ ಕರ್ತನು ನಮ್ಮ ಯೇಸು ಮಾತ್ರ ಆಗಿದ್ದಾನೆ. ಆತನು ನಮ್ಮ ನಡೆಸುವ ದೇವನಾಗಿದ್ದಾನೆ. ನಮ್ಮ ಪ್ರತಿಯೊಂದು ಕಣ್ಣೀರನ್ನು ಅರಿತ ದೇವನು ಆತನಾಗಿದ್ದಾನೆ. ನಮ್ಮ ಪ್ರತಿಯೊಂದು ಸಮಸ್ಯೆ, ನಾವು ಹಾದು ಹೋಗುವ ಎಲ್ಲ ಪರಿಸ್ಥಿತಿಯನ್ನು ಅರಿತ ದೇವನು ಆತನು ಮಾತ್ರ ಆಗಿದ್ದಾನೆ. ನಮ್ಮನ್ನು ಆತನ ಕರದಲ್ಲಿ ಎತ್ತಿ ಹಿಡಿಯುವ ದೇವನು ಆತನಾಗಿದ್ದಾನೆ. ಅಂತ ದೇವರಿಗೆ ನಾವು ಆರಾಧನೆಯ ಸಲ್ಲಿಸೋಣ. ಅಪ್ಪ, ನಿಮ್ಮನ್ನೇ ಮಾತ್ರ ಆರಾಧಿಸುತ್ತೇವೆ ತಂದೆಯೇ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ,
ಆರಾಧಿಸುತ್ತೇವೆ ದೇವರೇ. ನಿನಗೆ ಮರೆಯಾಗಿದ್ದು ಒಂದು ಇಲ್ಲ ಅಪ್ಪ. ತಕ್ಕ ಸಮಯದಲ್ಲಿ ನಮ್ಮ ತಲೆಯನ್ನು ಎತ್ತುವ ದೇವನು ನೀನು ಮಾತ್ರ ಆಗಿದೀಯಾ. ನಮ್ಮನ್ನು ಲಜ್ಜೆಗೆ ಈಡುಪಡಿಸಿದೆ. ನಮ್ಮನ್ನು ತಲೆ ಎತ್ತುವ ದೇವನು ನೀನು ಮಾತ್ರ ಅಪ್ಪ. ಸಭೆಯೇ, ನಾವು ದೇವರಿಗೆ ಕಾಣಿಕೆಯನ್ನು ಕೊಡುವ ಥರ ಆಗೋಣ. ದೇವರು ನಮಗಾಗಿ ಎಷ್ಟು ಉಪಕಾರಗಳನ್ನು ಮಾಡಿದ್ದಾನೆ. ಆತನ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ನಮ್ಮ ಕಾಣಿಕೆಗಳನ್ನು ಕೊಡೋಣ. ಲೆಟ್ಸ್ ಗಿವ್ ಅವರ್ ಆಫರಿಂಗ್ಸ್ ಟು ಗಾಡ್. ಲೆಟ್ಸ್ ಬ್ರಿಂಗ್ ಅವರ್ ಬೆಸ್ಟ್ ಥಿಂಗ್ ದಟ್ ಗಾಡ್ ಹ್ಯಾಸ್ ಡನ್ ಟು ಅಸ್. ಲೆಟ್ಸ್ ಗಿವ್ ಹೋಲ್ ಹಾರ್ಟೆಡ್ಲಿ. ನಮ್ಮ ಪೂರ್ಣ ಹೃದಯದಿಂದ, ನಮ್ಮ ಪೂರ್ಣ ಮನಸ್ಸಿನಿಂದ ನಾವು ದೇವರಿಗೆ ನಮ್ಮ ಕಾಣಿಕೆಗಳನ್ನು ಕೊಡೋಣ. ನಾವು ದೇವರಿಗೆ ಉತ್ತಮವಾದ ಕಾಣಿಕೆಯನ್ನು ಕೊಟ್ಟಾಗ ಆತನು ಅದರಲ್ಲಿ ಸಂತೋಷ ಪಡುವಾತನಾಗಿದ್ದಾನೆ. Let's give our offerings to God. Amen and amen. God bless you all. Have a seat.
Amen. Praise Lord. Hallelujah. All the people who did not eat say praise the Lord. Yes. ಹೇಗಿದ್ರೆಲ್ಲ ಚೆನ್ನಾಗಿದ್ರಾ? Yeah, good to see you. Anybody is coming for the first time today? ಈ ದಿನ ಯಾರಾದರೂ ಮೊದಲ ಬಾರಿಗೆ ಬಂದಿದ್ದೀರಾ? First time coming? Nobody? ಮೊದಲನೇ ಸಲ ಬಂದಿರುವಂತವರು? That means you're not inviting anybody, huh? ಅದರ್ಥ ನೀವು ಯಾರನ್ನು ಆಹ್ವಾನಿಸ್ತಾ ಇಲ್ಲ ಅಂತ ಅನ್ಸುತ್ತೆ. Let's invite new people. Yes, sister came for even English service. We like to put our hands together, welcome her. Yes, sister, welcome to the house of God. God bless you. ಸ್ವಾಗತ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you. Please be seated. And then we also have a guest today. You were the power in David's swing. You were
wow. Come on, let's give our hands one more time. More time, come on. Praise the Lord. Hallelujah. Nothing is impossible. Amen. ದೇವರಿಗೆ ಯಾವುದು ಅಸಾಧ್ಯವಿಲ್ಲ. You see how, our brother, brother-in-law, how old is he? 50, nicely dancing. I never saw him dancing. ಆ ಸಹೋದರ ಎಷ್ಟು ಅದ್ಭುತವಾಗಿ ನೃತ್ಯ Who's ಮಾಡಿದ್ರಲ್ಲ. 50 years here? 50 years. 50 ವರ್ಷ ಯಾರಿದ್ದೀರಿ ಇಲ್ಲಿ? 50 years. 57. 57 ವರ್ಷ. 57 years he's dancing. 57 ಯಾರಿದ್ದಾರೆ ಕೈ ಮೇಲೆ 57 1 2 I see you dancing sometimes, very good. Anybody 57, if you're not dancing next time, ಯಾರಾದ್ರೂ 57 ವರ್ಷದವರು ಇದ್ದೀರಾ? 57 above, we will have you will see, I'll show you more people 60 years 70 years, they dance for the Lord. Amen. ನಾನು ನೋಡಿ ತೋರಿಸ್ತೀನಿ ನಿಮಗೆ 60 ವರ್ಷ 70 ವರ್ಷದವರು ಕರ್ತನಿಗೋಸ್ಕರ ನೃತ್ಯವನ್ನ ಮಾಡ್ತಾರೆ ಅವರು. Hallelujah. Hallelujah. Nothing is impossible. ಯಾವುದು ಅಸಾಧ್ಯವಿಲ್ಲ. It's a matching. Amen. Amen. So as it is told, on 11th we will have our anniversary. ನಾನು ನಿಮಗೆ ಹೇಳಿದಾಗೇನೆ ಫೆಬ್ರವರಿ ತಿಂಗಳ 11ನೇ For ತಾರೀಕು that, ನಮಗೆ ಸಭೆಯ ವಾರ್ಷಿಕೋತ್ಸವ ಇದೆ. after service today we will have a Kannada and all fellowship gathering and planning meeting for 10-15 minutes. ಈ ಒಂದು ಕನ್ನಡ ಕೂಟ ಮುಗಿದ ಮೇಲೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ಒಂದು ವಾರ್ಷಿಕೋತ್ಸವದ ಬಗ್ಗೆ ನಾವು ಚರ್ಚೆ ಮಾಡೋಣ. Amen. Amen. So we will have a different culture. Kannada will have a Kannada group. Will prepare our Karnataka food. ನಾವು ವಿಭಿನ್ನ ಸಂಸ್ಕೃತಿಗಳ ನಿಮಿತ್ತ ಕನ್ನಡಿಗರು ಕರ್ನಾಟಕದ ಒಂದು ಆಹಾರ ಸಿದ್ಧ ಮಾಡಿಕೊಳ್ಳೋಣ. We'll wear our Karnataka lungi. ನಾವು ಕರ್ನಾಟಕದ ಲುಂಗಿ ನಾವು ಧರಿಸಿಕೊಂಡು ಬರೋಣ. And we'll wear our Karnataka, what is that? Sorry, no, the men's one. ಟವಲ್. Huh? Talya? Shalya. ನಾವು ಶಲ್ಯ ಹಾಕೋ ಬರೋಣ ಕರ್ನಾಟಕದ. Shalya, pancha, lungi, and then that one, we'll have a different groups will celebrate together. ನಾವು ವಿಭಿನ್ನ ಗುಂಪುಗಳಾಗಿ ಒಟ್ಟಿಗೆ ಆಚರಿಸೋಣ. Amen. Amen. Hallelujah. Hallelujah. How many of you remember last week preaching? ನಿಮ್ಗೆ ಎಷ್ಟು ನೆನಪಿದೆ ಕಳೆದ ವಾರ ನಾವು ಯಾವುದ್ರ ಬಗ್ಗೆ ಬೋಧನೆ ಮಾಡಿದ್ವಿ? Salvation. David. Oh, very good. Some people remember? ಕೆಲವರು ನೆನಪಿದೆ. Yeah. Some people remember? Huh? Cave experience. David, what happened to David? ದಾವೀದನಿಗೆ ಏನಾಯ್ತು? Yes. Praying, right? Praying inside the cave. How to pray inside the cave we learned. ನಾವು ಯಾವ ರೀತಿಯ ಗುಹೆಯಲ್ಲಿ ಪ್ರಾರ್ಥಿಸೋದು ಅದು ಕಲ್ತ್ಕೊಂಡಿದ್ದೀವಿ. When we have a cave situation, ನಮಗೆ ಯಾವಾಗ ಒಂದು ಗುಹೆ ಒಂದು ಸ್ಥಿತಿಗತಿಗಳು ಆಗೋಗ್ತೀವೋ, it was not easy situation. ಅದು ಸುಲಭವಾದ ಸ್ಥಿತಿ ಅಲ್ಲ. But during that time, ಆದ್ರೆ ಅಂತ ಸಮಯದಲ್ಲೂ ಕೂಡ David learned to pray. ಪ್ರಾರ್ಥನೆ ಮಾಡೋದನ್ನ ದಾವೀದನು ಕಲ್ತ್ಕೊಂಡ. Amen. Amen. When we are in a cave, ನಾವು ಆ ಒಂದು ಗುಹೆಯ ಸ್ಥಿತಿಯಲ್ಲಿ ಹಾದೋಗುವಾಗ, when we are going through situations, God also sends, that the same kind of problematic people to you to the cave. ಆ ಸಮಸ್ಯೆಯಲ್ಲಿ ನಾವು ಹಾದೋಗೋ ಸಮಯದಲ್ಲಿ ಅದೇ ರೀತಿಯ ಸಮಸ್ಯೆಗಳನ್ನ ಹಾದೋಗೋ ಜನರನ್ನ ದೇವರು ನಮಗೆ ಕಳಿಸ್ಕೊಡ್ತಾರೆ. Because He has a plan. ಯಾಕಂದ್ರೆ ಅವರು ಒಂದು ಉದ್ದೇಶ ಇಟ್ಟಿದ್ದಾರೆ. He want to make you a testimony in the cave. ಆ ಒಂದು ಗುಹೆಯ ಸ್ಥಿತಿಯಲ್ಲಿ ನಿಮ್ಮನ್ನ ಸಾಕ್ಷಿಗೆ ಮಾಡಬೇಕು ಅಂತ ದೇವರು ಬಯಸ್ತಾರೆ. Hallelujah. Hallelujah. You see, when you pray in the cave, ನಾವು ಗುಹೆಯಲ್ಲಿ ಪ್ರಾರ್ಥಿಸುವಾಗ God brings same kind of people to start a new work in you. ನಿಮ್ಮ ಒಂದು ಮೂಲಕ ಹೊಸ ಕಾರ್ಯಗಳನ್ನ ಮಾಡಲು ದೇವರು ಅದೇ ಜನಗಳನ್ನ ಕಳಿಸ್ತಾರೆ. Amen. Amen. Hallelujah. Hallelujah. Sometimes we wonder. ನಾವು ಕೆಲವು ಸಲ ಆಶ್ಚರ್ಯ ಪಡ್ತೀವಿ. Me and my wife, when we have a problem, ನಾನು ನನ್ನ ಹೆಂಡತಿ ಯೋಚನೆ ಆಶ್ಚರ್ಯ ಪಡ್ತೀವಿ. ನಮಗೆ ಸಮಸ್ಯೆ ಇರುವಾಗ whoever partner with us, all the problem people only. ನಮ್ಮೊಂದಿಗೆ ಯಾರು ಸಹಭಾಗಿ ಇರ್ತಾರೆ ಅವರೆಲ್ಲರೂ ಕೂಡ ಸಮಸ್ಯೆ ಇರುವಂತವರೇ ಆಗಿರ್ತಾರೆ. We used to discuss why all the problem people only with us. ನಾವು ಚರ್ಚೆ ಮಾಡ್ತಿದ್ವಿ ಯಾಕೆ ನಮ್ಮೊಂದಿಗೆ ಬರೀ ಸಮಸ್ಯೆ ಇರೋರೇ ಇದ್ದಾರೆ. I didn't understand that time. ನನಗೆ ಆ ಸಮಯದಲ್ಲಿ ಅರ್ಥ ಆಗ್ಲಿಲ್ಲ. Then I came to know. ಆಗ ನನಗೆ ಗೊತ್ತಾಯ್ತು. God is making me a testimony for problem people. ಆ ಒಂದು ಸಮಸ್ಯೆ ಜನಗಳಿಗೆ ದೇವರನ್ನ ಸಾಕ್ಷಿಗೆ ಮಾಡ್ತೀನಿ ಅಂತ ನನಗೆ ಗೊತ್ತಾಯ್ತು. Hallelujah. Hallelujah. Has it happened to you? ನಿಮ್ಗೆ ಎಂದಾರು ಆಗಿದೆಯಾ ಅದು? You are already in a problem. ನಾವು ಈಗಾಗಲೇ ಸಮಸ್ಯೆಯಲ್ಲಿ But ಇದ್ದೀವಿ. people who come to you all problem people. ನಿಮ್ಮ ಬಳಿಗೆ ಬರುವಂತವರು ಸಮಸ್ಯೆ ಇರೋ ಜನಗಳೇ ಬರ್ತಾರೆ. Yeah. You think like I am already into trouble. ನಾವು ಅನ್ಕೋತೀವಿ ನಾನು ಈಗಾಗಲೇ ತೊಂದರೆಯಲ್ಲಿ Why ಇದ್ದೀನಿ. again trouble people are coming? ಮತ್ತೆ ಸಮಾಚಾರಗಳು ನನ್ನ ಬಳಿಗೆ ಬರ್ತಾ ಇದ್ರಲ್ಲಪ್ಪ ಅಂತ But ಅನ್ಕೋತೀವಿ. God is doing something. ದೇವರು ಏನೋ ಮಾಡ್ತಾ ಇದ್ದಾರೆ. Hallelujah. Hallelujah. As a children of God, ದೇವರ ಮಗುವಾಗಿ we have to understand that key. ನಾವೊಂದು ಮೇನ್ ಕೀ ನಾವು ಅರ್ಥ ಮಾಡ್ಕೋಬೇಕು. Amen. Amen. Because you're praying. ಯಾಕೆ ನೀವು ಪ್ರಾರ್ಥಿಸ್ತಾ ಇದ್ದೀರಿ. God is doing something there. ದೇವರು ಏನೋ ಅಲ್ಲಿ ಮಾಡ್ತಾ ಇದ್ದಾರೆ. Don't run away from that place. ನಾವು ಆ ಸ್ಥಳದಿಂದ ಓಡೋಗೋದು ಬೇಡ. That's what happened to David. ಅದೇ ದಾವೀದನಿಗೆ ಆಯ್ತು. Hallelujah. Hallelujah. So we are talking this entire month about
the foundation for 2024. ನಾವು ಇಡೀ ತಿಂಗಳೆಲ್ಲ ಈ ಒಂದು 2024ಕ್ಕೆ ಬೇಕಾದ ಅಡಿಪಾಯದ ಬಗ್ಗೆ ಮಾತಾಡೋಣ. Amen. Amen. Because God is, making us an eagle to soar. ದೇವರು ನಮ್ಮನ್ನ ಹದ್ದಿನ ರೀತಿಯಲ್ಲಿ ಏರುವ ಹಾಗೆ ಮಾಡ್ತಾರೆ. Amen. Amen. We heard eagle soar above the problems. ನಾವು ಕೇಳಿದ್ವಿ ಆ ಸಮಸ್ಯೆಗಳಿಂದ ಮಿಗಿಲಾಗಿ ಹದ್ದು ಆರೋದನೆಂಬುದಾಗಿ. Amen. Amen. That's how we're going to do. ನಾವು ಅದನ್ನೇ ಮಾಡ್ತೇವೆ. Hallelujah. Hallelujah. So how great things will happen to my life? ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಹೆಂಗೆ ಆಗುತ್ತೆ? Yeah. How these great things can happen? ನನ್ನ ಜೀವನದಲ್ಲಿ ದೊಡ್ಡ ವಿಷಯಗಳು ಸಂಗತಿಗಳು ಹೇಗೆ ಆಗೋದಕ್ಕೆ ಸಾಧ್ಯ? I believe in Jesus. ನಾನು ಯೇಸುವಲ್ಲಿ ನಂಬ್ತೀನಿ. I'm following him. ನಾವು ಅವರನ್ನ ಹಿಂಬಾಲಿಸ್ತಾ ಇದ್ದೀನಿ. I'm studying God's word. ನಾನು ದೇವರ ವಾಕ್ಯನ ಧ್ಯಾನಿಸ್ತಾ ಇದ್ದೀನಿ. I see in the Bible so many great stories. ಸತ್ಯವನ್ನು ನೋಡ್ತೀನಿ, ಅನೇಕ ದೊಡ್ಡ ಒಂದು ಕಾರ್ಯಗಳನ್ನ ಬರೆಯಲ್ಪಟ್ಟಿದ್ದಾರೆ. When you see Moses, ನಾವು ಮೋಶೆ ನೋಡುವಾಗ do you feel jealous? ನಿಮಗೆ ಹೊಟ್ಟೆ ಕಿಚ್ಚು ಬರ್ತದಾ? How can God use this person? ಈ ವ್ಯಕ್ತಿನ ದೇವರು ಹೆಂಗೆ ಉಪಯೋಗಿಸಿದ್ರು ಇಷ್ಟು ಬಲವಾಗಿ? You should have actually spiritual jealousy is good. ನಮ್ಮ ಒಳಗಡೆ ಒಂದು ಆತ್ಮಿಕ ಒಂದು ಹೊಟ್ಟೆ ಕಿಚ್ಚು ವೈರಾಗ್ಯ ಇರುವಂತದ್ದು ಒಳ್ಳೇದೇ. Are you listening? ಕೇಳ್ತಾ ಇದ್ದೀರಾ? I feel. ನನ್ಗೂ ಆತರ ಅನ್ಸುತ್ತೆ. How can God use this man so powerfully? ಈ ವ್ಯಕ್ತಿನ ದೇವರು ಹೆಂಗೆ ಅಷ್ಟು ಶಕ್ತಿಯುತವಾಗಿ ಉಪಯೋಗಿಸಿದ್ರಲ್ಲ? Yeah. This is also human like you and me, right? ಅವರು ನನ್ನ ಹಾಗೆ ನಿಮಗೆ ಮನುಷ್ಯ ಅಲ್ವಾ? How come great things happen through his life? ಆತನ ಜೀವನದ ಮೂಲಕ ಹೆಂಗೆ ದೊಡ್ಡ ಸಂಗತಿ ನಡೆಯಲ್ಪಡ್ತು? He also was born like you and me in a problem. ತೊಂದರೆಯಲ್ಲೇ ನಮ್ಮ ಹಾಗೆ ನಿಮ್ಮ ಹಾಗೆ ಅವರು ಕೂಡ ಹುಟ್ಟಿದನು. He was born to a slave family. ಒಂದು ದಾಸದ ಕುಟುಂಬದಲ್ಲಿ ಅವನು ಹುಟ್ಟಿದನು. He was not born in a rich family. ಅವನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಲಿಲ್ಲ. He was born to so-called considered during those days slaves. ಅಂತ ಒಂದು ಸಮಯದಲ್ಲಿ ದಾಸರ ಕರೆಯುವ ಕುಟುಂಬದಲ್ಲಿ ಅವನು ಹುಟ್ಟಿದಂತ ವ್ಯಕ್ತಿಯಾಗಿದ್ದ. But God picked him. ಅರೆ ದೇವರನ್ನ ಆರಿಸಿಕೊಂಡ್ರು. Great things he did. ಆ ದೊಡ್ಡ ಕಾರ್ಯಗಳನ್ನ ಮಾಡ್ದ. Joshua, ಯೋಶುವನ್ನ ನೋಡ್ರಿ, Samson, ಸಂಸೋನನು. yeah. When you see the way they fought the battles, ಅವರು ಯಾವ ರೀತಿ ಯುದ್ಧಗಳನ್ನ ಹೋರಾಟ ಮಾಡ್ತಾ ನೋಡುವಾಗ amazing things. ತುಂಬಾನೇ ಅದ್ಭುತವಾದಂತ ವಿಷಯಗಳು. Even sun stopped. ಅದು ಸೂರ್ಯ ನಿಂತು ಹೋಗ್ತಾನೆ, Moon stopped. ಚಂದ್ರ ನಿಂತು ಹೋಗ್ತಾನೆ. Yeah. He broke things gates and saved his people. ಆ ದೊಡ್ಡ ಒಂದು ಕದಗಳನ್ನ ಮುರಿದು ಜನಗಳನ್ನ ರಕ್ಷಣೆ ಮಾಡ್ತಾನೆ. How can they do great things? ಅವರು ಹೇಗೆ ಸಾನೆ ದೊಡ್ಡ ಕಾರ್ಯಗಳನ್ನ ಮಾಡಕ್ಕೆ ಸಾಧ್ಯ? ದಾನಿಯೇಲ್ ನೋಡ್ರಿ, he prayed. ಅವನು ಪ್ರಾರ್ಥಿಸ್ತಾ, lion could not do anything. ಆ ಸಿಂಹಗಳು ಏನು ಮಾಡಕ್ಕಾಗಿಲ್ಲ ಅವನಿಗೆ. If I go to jail and was that a zoo, put a hand. ನಾವು ಮೃಗಾಲಯಕ್ಕೆ ಹೋಗ್ಬಿಟ್ಟು ನಾವು ಕೈ ಹಾಕಿದ್ರೆ ಹೆಂಗಿರ್ತದೆ? You walk through jungle alone. ನೀವು ಕಾಡಲ್ಲಿ ಒಬ್ಬರು ನಡ್ಕೊಂಡು ಹೋಗ್ರಿ, your heart will be, the hand will go off. ನಮ್ಮ ಹೃದಯ ನಡುಗ್ತಾ ಇರ್ತದೆ. But Daniel, ಅರೆ ದಾನಿಯೇಲನು not afraid. ಭಯ ಪಡ್ಲಿಲ್ಲ. His friends were thrown into the fire, nothing happened. ಅವರ ಸ್ನೇಹಿತರನ್ನ ಬೆಂಕಿಯಲ್ಲಿ ಹಾಕ್ತಾರೆ, ಅವ್ರಿಗೆ ಏನೂ ಆಗ್ಲಿಲ್ಲ. And I go through so many situations. ಮತ್ತೆ ಅನೇಕ ಒಂದು ಸ್ಥಿತಿಗಳನ್ನ ಅವ್ರು ಹಾದು ಹೋಗ್ತಾರೆ. We say in 2024 so many challenges, right? ನಾವ್ ಹೇಳ್ತೀವಲ್ಲ 2024 ತುಂಬಾ ಸವಾಲ್ ಬರುತ್ತೆ ಅಂತ. Yeah. So many problems already happening. ಈಗಾಗಲೇ ತುಂಬಾ ತೊಂದರೆಗಳು ಆಗ್ತಾ ಇದೆ. How can I overcome? ನಾನು ಹೇಗೆ ಜಯಿಸ್ಲಿ? How can I do those great things? ನಾ ಈ ದೊಡ್ಡ ಕಾರ್ಯಗಳನ್ನ ಹೇಗೆ ಮಾಡ್ಲಿ? Hallelujah. Hallelujah. David, ದಾವೀದ defeated a strong man Goliath. Everybody were afraid, but this boy went forward and defeated. ಎಲ್ಲರೂ ಕೂಡ ಭಯ ಪಡ್ತಾರೆ, ಆದ್ರೆ ಈ ಹುಡುಗ ದಾವೀದ ಮುಂದೆ ಹೋಗಿ ಆ ದೊಡ್ಡ ಗೊಲ್ಯಾತನ್ನ ಸೋಲಿಸ್ತಾನೆ. How did he do that great thing? ಈ ದೊಡ್ಡ ಕಾರ್ಯವನ್ನು ಅವನು ಹೇಗೆ ಮಾಡ್ದ? How can we do such kind of historic things in our lives? ನಮ್ಮ ಜೀವನದಲ್ಲಿ ಆ ರೀತಿಯ ಐತಿಹಾಸಿಕ ಕಾರ್ಯಗಳನ್ನ ಮಾಡಕ್ಕೆ ಹೇಗೆ ಸಾಧ್ಯ? Have you ever thought? ಎಂದಾದ್ರೂ ಯೋಚನೆ ಮಾಡಿದ್ದೀರಾ? Think about Elijah. ಎಲಿನ ಬಗ್ಗೆ ಯೋಚನೆ ಮಾಡಿ. He is standing alone. ಅವನು ಒಬ್ಬನೇ ನಿಂತ್ಕೊಂಡ. There are hundreds of false prophets. ಆ ನೂರಾರು ಒಂದು ಸುಳ್ಳು ಪ್ರವಾದಿಗಳು ಬರ್ತಾ ಇದ್ದಾರೆ. Whole nation was there. King was with them. ಅವರ ಜೊತೆ ರಾಜ ಇದ್ದಾನೆ, ಇಡೀ ದೇಶವಿದೆ. They're challenging. ಸವಾಲ್ ಆಗ್ತಾ ಇದ್ದಾನೆ. Hey Elijah. ಎಲಿಯನೇ. And Elijah was standing alone. ನಾನು ಎಲಿನ ಒಬ್ಬನೇ ನಿಂತ್ಕೊಂಡಿರ್ತಾನೆ ಅಲ್ಲಿ. I'm alone here. ನಾನು ಇಲ್ಲಿ ಒಬ್ಬನೇ ಇದ್ದೀನಿ. But I know my God. ನನಗೆ ಗೊತ್ತು ನನ್ನ ದೇವರು ಎಂತವರು. How dare he had. ಅವನಿಗೆ ಎಂತ ಧೈರ್ಯ ಇತ್ತು ನೋಡ್ರಿ. How can that one man stand against the king also? ಆ ಒಬ್ಬ ವ್ಯಕ್ತಿ ಹೇಗೆ ತಾನೇ ರಾಜನ ವಿರುದ್ಧ ನಿಲ್ಲಕ್ಕೆ ಸಾಧ್ಯ ಆಯಿತು? Don't you feel sometimes, ನಿಮಗೆ ಆತರ ಅನ್ಸೋದಿಲ್ಲ ಕೆಲವು ಸಲ? We feel like insignificant and small. ನಾವು ಒಂದು ರೀತಿಯಲ್ಲಿ ಸಣ್ಣವರು, ನಾವು ಕಡಿಮೆ ಅಂತ ಅನ್ಕೋತೇವೆ. But how did they do great things? ಆದ್ರೆ ಅವರು ಹೇಗೆ ಈ ದೊಡ್ಡ ಕಾರ್ಯಗಳನ್ನ ಮಾಡಿದ್ರು? 2024 2024ರಲ್ಲಿ how can God use me? ದೇವನನ್ನ ಹೇಗೆ ಉಪಯೋಗಿಸಬಲ್ಲನು? Amen. Amen. Hallelujah. Hallelujah. At least one great thing. ಒಂದು ದೊಡ್ಡ ಕಾರ್ಯ, small or big, ಅದು ದೊಡ್ಡದ ಸಣ್ಣದ ಸಮಸ್ಯೆ ಇಲ್ಲ. If God can use me, ದೇವನನ್ನ ಉಪಯೋಗಿಸೋದೇ ಆದ್ರೆ
Amen. Amen. Hallelujah. Hallelujah. Sometimes it takes time. That's okay. ಕೆಲವು ಸಲ ಸಮಯ ತೆಗೆದುಕೊಳ್ಳುತ್ತೆ, ಪರವಾಗಿಲ್ಲ. Last week we studied about William Carey also. ನಾವು ಕಳೆದ ವಾರ ವಿಲಿಯಂ ಕೆರಿ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. 7 years nothing happened. 7 ವರ್ಷ ಏನು ಆಗ್ಲಿಲ್ಲ. Serving, hard work, 7 years. ಆ ಕಷ್ಟಪಟ್ಟು ದುಡಿತಾ ಇರ್ತಾನೆ, ಸೇವೆ ಮಾಡ್ತಾ ಇರ್ತಾನೆ. ಆ ಒಂದು 7 ವರ್ಷಗಳು Nothing happened. ಏನು ಆಗ್ಲಿಲ್ಲ. Not even one soul. ಒಂದು ಆತ್ಮ ಕೂಡ ರಕ್ಷಣೆಗೆ ಬರಲಿಲ್ಲ. After 7 years, 7 ವರ್ಷ ಆದ್ಮೇಲೆ one soul, ಒಂದು ಆತ್ಮ was very key soul. ಅದು ತುಂಬಾನೇ ಮುಖ್ಯವಾದಂತ ಒಂದು ಆತ್ಮ. And after that, ಅದಾದ್ಮೇಲೆ whole nation, whole India, ಇಡೀ ಭಾರತ has a Bible and transformation. A lot of things happened. ಸತ್ಯವೇದಗಳನ್ನ ಹೊಂದ್ಕೊಂಡು ರೂಪಾಂತರ, ಪರಿವರ್ತನೆ, ಅನೇಕ ಸಂಗತಿ ನಡೆಯಲ್ಪಡ್ತು. Till today we are having Bibles and freedom. It's because of William Carey's hard work. ಇವತ್ತು ನಮಗೆ ಸತ್ಯವೇದ ಕೈಯಲ್ಲಿದೆ, ಅದಕ್ಕೆ ಕಾರಣ ಆ ವಿಲಿಯಂ ಕೆರಿ ಅವರ ಕಠಿಣ ಪರಿಶ್ರಮ. Whenever God picked somebody, ದೇವರು ಯಾವಾಗೆಲ್ಲ ಕೆಲವರನ್ನ ಆರಿಸ್ಕೊತಾರೋ, he did great things. ಅವರು ದೊಡ್ಡ ಕಾರ್ಯಗಳನ್ನ ಮಾಡಿದ್ರು. Amen. Amen. You coming to church, ನೀವು ಸಭೆಗೆ ಬರ್ತಾ ಇದ್ದೀರಿ, not a culture. ಒಂದು ಸಂಸ್ಕೃತಿಯ ರೀತಿ ಅಲ್ಲ. Don't think as a culture. ಅದನ್ನ ಸಂಸ್ಕೃತಿ ಯೋಚನೆ ಮಾಡಬೇಡ್ರಿ. Don't think as a custom. ಅದು ಒಂದು ಸಂಪ್ರದಾಯ ಅಂತ ಯೋಚನೆ ಮಾಡಬೇಡ್ರಿ. Don't come like that. ಆ ತರ ನಾವು ಬರೋದು ಬೇಡ. I want you to have imagination. ನಿಮ್ಮಲ್ಲಿ ಒಂದು ಕಲ್ಪನೆ ಇಟ್ಕೊಳ್ಳಿ. God, I'm a people of God. ನಾನು ದೇವರ ಜನರಾಗಿದ್ದೇನೆ. Hallelujah. Hallelujah. I'm a child of God. ನಾನು ದೇವರ ಮಗುವಾಗಿದ್ದೇನೆ. God will do something through me. ನನ್ನ ಮೂಲಕ ದೇವರು ಏನೋ ಮಾಡ್ತಾರೆ. Amen. Amen. Have that imagination. ಆ ತರ ಕಲ್ಪನೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. In Daniel chapter 11 verse 32 says, ದಾನಿಯೇಲ 11:32 ವಾಕ್ಯ ಹೇಳುತ್ತೆ. Let's read. ನಾವು ಓದ್ಕೊಳ್ಳೋಣ. ಕನ್ನಡ. ನಿಬಂಧನ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು, ತಮ್ಮ ದೇವರನ್ನು ಅರಿತವರೋ ದೃಢಚಿತ್ತರಾಗಿ ಕೃತಾರ್ಥರಾಗುವರು. Hallelujah. Hallelujah. Amen. In English Amen. it says very clearly, second part. But the people that do know their God shall be strong and do exploits. Yeah. ನಿಬಂಧನ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ನಿಲ್ಲುವರು. Hallelujah. ಕೃತಾರ್ಥರಾಗುವರು. And the translation says, ಅಲ್ಲಿ ವಾಕ್ಯ ಹೇಳ್ತಿದೆ, those who know their God shall be strong. ಯಾರು ತಮ್ಮ ದೇವರನ್ನ ಅರ್ತಿರ್ತಾರೋ ಅವರು ಬಲವಾಗಿರ್ತಾರೆ. ಹೇಳಿ ಪಕ್ಕದವ್ರಿಗೆ ಹೇಳಿ, ನಿಮ್ ಪಕ್ಕದಲ್ಲಿ ಹೇಳ್ರಿ. those who know their God, ಯಾರು ತಮ್ಮ ದೇವರನ್ನ ಅರ್ತಿದ್ದಾರೋ they will be strong. ಅವರು ಬಲವಾಗಿರ್ತಾರೆ, ಬಲವಾಗಿ ಇರುತ್ತಾರೆ. Amen. Amen. And do exploits. ಮತ್ತೆ ದೊಡ್ಡ ಕಾರ್ಯಗಳವರು ಮಾಡ್ತಾರೆ. ಹೇಳಿ ಪಕ್ಕದಲ್ಲಿ ಹೇಳ್ರಿ, ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ ಎಂಬುದಾಗಿ. Hallelujah. Hallelujah. Who will do great things? ದೊಡ್ಡ ಕಾರ್ಯಗಳನ್ನ ಯಾರು ಮಾಡ್ತಾರೆ? Those who know their God. ಯಾರು ತಮ್ಮ ದೇವರನ್ನ ಅರ್ತಿದ್ದಾರೋ ಅವರು. Amen. Amen. So the first thing is, ಮೊದಲನೇದು, to do great things, ಆ ದೊಡ್ಡ ಕಾರ್ಯಗಳನ್ನ ಮಾಡೋದಕ್ಕೆ we need to know God. ನಾವು ದೇವರನ್ನ ತಿಳಿದಿರಬೇಕು. People who know their God, ಯಾರು ತಮ್ಮ ದೇವರನ್ನ ಅರ್ತಿದ್ದಾರೋ shall do great things. ಅವರು ದೊಡ್ಡ ಕಾರ್ಯಗಳನ್ನ ಮಾಡಬೇಕು. Hallelujah. Hallelujah. Amen. Amen. For me to do great things by his hand, ನನಗೆ ಆತನ ಹಸ್ತದ ಮೂಲಕ ದೊಡ್ಡ ಕಾರ್ಯಗಳನ್ನ ಮಾಡೋದಕ್ಕೆ, like Moses, ಮೋಶೆ ರೀತಿ. in my life I don't want to die without anybody knowing what I did. ಯಾವುದನ್ನು ಯಾರು ಕಂಡುಕೊಳ್ಳದೆ ನನ್ನ ಜೀವನ ಆ ತರ ಸಾಯೋದು ಬೇಡ. Amen. Amen. ಯಾರೋ ಒಬ್ಬರು ಅಲ್ಲಿ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಆಮೇಲೆ ಹೋದ್ರು, ಬೆನ್ಸನ್ ಸೆಮೆಟ್ರಿಗೆ ಹೋದ್ರು. Not like that. ಆ ತರ ಅಲ್ಲ. We follow God. ನಾವು ದೇವರನ್ನ ಹಿಂಬಾಲಿಸ್ತಾ ಇದ್ದೀವಿ. God will do great things to us. ನಮ್ಮ ಮೂಲಕ ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. When she was born, ಆಕೆ ಹುಟ್ಟಿದಾಗ she never thought that she will come as a team member or missionary member to do something. ಆಕೆ ಹುಟ್ಟಿದಾಗ ಅವ್ರು ಎಂದು ಅನ್ಕೊಂಡಿರ್ಲಿಲ್ಲ ಒಂದು ತಂಡವಾಗಿ ಸೇವಕರಾಗಿ ನಾವಿಲ್ಲಿ ಬರ್ತೀವಿ ಎಂಬುದಾಗಿ. But when she came to know God, ಆಕೆ ದೇವರನ್ನ ಕಂಡ್ಕೊಂಡಾಗ there is something God revealed that she can do something. ಏನೋ ಒಂದು ಮಾಡೋದಕ್ಕೆ ದೇವರು ಕೆಲವು ಪ್ರಕಟಣೆಗಳನ್ನ ಪ್ರಕಟಪಡಿಸಿದ್ರು ಆಕೆಯಲ್ಲಿ. The other day uncle was going to the village. ಇನ್ನೊಂದು ದಿನ ಅಂಕಲ್ ಅವರು ಒಂದು ಹಳ್ಳಿಗೆ ಹೋಗ್ತಾ ಇದ್ರು. When he was born, ಅವರು ಹುಟ್ಟಿದಾಗ nobody knows whether he will do something like that. ಅವರು ಆ ತರ ಏನಾದ್ರು ಮಾಡ್ತಾರೆ ಅಂತ ಯಾರು ಗೊತ್ತಿರ್ಲಿಲ್ಲ. Yeah. But as he know the Lord, ಅವ್ರ ಕರ್ತನ ತಿಳ್ಕೊಂಡಾಗ, as he know his God, ತನ್ನ ದೇವರನ್ನು ಅರ್ಥಕೊಂಡಾಗ, he know he can do something. ಅವ್ರು ಗೊತ್ತು ನಾನು ಏನೋ ಮಾಡಬಲ್ಲೆ. Hallelujah. Hallelujah. See, when you know your God, ನಾವು ನಮ್ಮ ದೇವರನ್ನ ಅರಿತಾಗ, amen, amen, that's what happens here. ಅದೇ ಇಲ್ಲಿ ಆಗ್ತಾ ಇದೆ. God renews
strengthens our wings. ನಮ್ಮ ಒಂದು ರೆಕ್ಕೆಗಳನ್ನ ದೇವರು ಒಂದು ಬಲಪಡಿಸಿ ನಡೆಸುತ್ತಾರೆ. I mean, when you know your God, ನಾವು ನಮ್ಮ ದೇವರನ್ನ ಅರ್ಥಕೊಂಡಾಗ He strengthens you. ಅವರು ನಿಮ್ಮನ್ನ You know your ಬಲಪಡಿಸುತ್ತಾರೆ. God, He strengthens you. ನಿಮ್ಮ ದೇವರು ನೀವು ಅರ್ಥಕೊಂಡೆ ಬರೋ ನಿಮ್ಮ ಬಲಪಡಿಸುತ್ತಾರೆ. Amen. In Matthew 22 verse 29, let's read. ಮತ್ತೆ 22-29 ಓದ್ಕೊಳ್ಳೋಣ. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ. You see, God, Jesus is talking about some people. ಯೇಸು ಮೇಲೆ ಕೆಲವು ಜನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. When Jesus was healing, ಯೇಸುವೆ ಗುಣಪಡಿಸುವಾಗ, delivering people, ಜನಗಳನ್ನ ಬಿಡುಗಡೆ ಮಾಡುವಾಗ they were all watching. ಅವರೆಲ್ಲರೂ ನೋಡ್ತಾ ಇರ್ತಾರೆ. We never did this thing. ಈ ತರ ನಾವೆಂದು ಮಾಡಿಲ್ವಲ್ಲ, What is this? ಇದು ಏನು? And they misunderstood. ಅವರು ಅಪಾರ್ಥ ಮಾಡ್ಕೊಂಡ್ರು. They had a head knowledge. ಅವರಿಗೆ ಒಂದು ತಲೆಯಲ್ಲಿ ತುಂಬಾ ಜ್ಞಾನ They ಇತ್ತು. know all the Bible, ಸತ್ಯ ಚೆನ್ನಾಗಿ ಓದ್ಕೊಂಡಿದ್ರು, but they don't know God. ಆದ್ರೆ ದೇವ್ರನ್ನ ಅರಿತಿರ್ಲಿಲ್ಲ. A lot of people like that. ಅನೇಕರು ಆತರ ಇದ್ದಾರೆ. I'm a Christian. ನಾನು ಕ್ರೈಸ್ತನು, Yeah, I know Jesus. I follow Jesus. ನಾನು ಯೇಸು ಸ್ವಾಮಿಗೆ ಬಗ್ಗೆ ತಿಳಿದಿದ್ದೇನೆ, ಅವ್ರನ್ನ ಹಿಂಬಾಲಿಸ್ತೇನೆ. Is that only thing? ಅದು ಅಷ್ಟು ಮಾತ್ರ. I know Jesus. You know Jesus. ನಿಮ್ಗೆಲ್ರಿಗೂ ಯೇಸು ಬಗ್ಗೆ ತಿಳಿದಿದ್ದೀರಲ್ವಾ? But do you know God? Do you know Jesus really? ಆದ್ರೆ ನಿಜವಾಗಿಯೂ ದೇವ್ರನ್ನ ನೀವು ಅರ್ತಿದ್ದೀರಾ? Hallelujah. Hallelujah. He is not only Savior. ಅವರು ರಕ್ಷಕನು ಮಾತ್ರ ಅಲ್ಲ, The whole creation ಆ ಇಡೀ ಸೃಷ್ಟಿ is under the control of God. ಆ ದೇವರ ಹತೋಟಿಯಲ್ಲಿದೆ. The problems, ಆ ತೊಂದರೆಗಳು, the issues we deal. ನಾವು ಒಂದು ವ್ಯವಹರಿಸುವಂತ ಒಂದು ಸವಾಲುಗಳಿರಬಹುದು. If you know your God, ನಿಮ್ಮ ದೇವರ ನೀವು ಅರ್ಥಕೊಂಡ್ರೆ you can control them. ನೀವು ಅದನ್ನ ನಿಯಂತ್ರಿಸಬಹುದು. You can command them. ನೀವು ಅದಕ್ಕೆ ಆಜ್ಞೆ ಮಾಡಬಹುದು. Hallelujah. Hallelujah. That's how you see. ಆತರ ನಾವು ನೋಡಬಹುದು. Whether Moses, ಮೋಶೆ ನೋಡ್ರಿ, when the sea has to be divided, ಆ ಒಂದು ಸಮುದ್ರ ಈ ಭಾಗ ಆಗ್ಬೇಕಾದ್ರೆ how can he do that? ಅದನ್ನ ಹೇಗೆ ಮಾಡಕ್ಕೆ ಸಾಧ್ಯ Because ಅವರಿಗೆ? he knew his God. ಯಾಕಂದ್ರೆ ಅವ್ರು ತನ್ನ ದೇವನ ಅರ್ಥಕೊಂಡಿದ್ದ. All the Israelites were just watching what to do now. ಎಲ್ಲ ಇಸ್ರಾಯೇಲ್ ನೋಡ್ತಾ ಇರ್ತಾರೆ, ಏನ್ ಮಾಡೋದು? So many problems. ತುಂಬಾ ತೊಂದರೆಗಳು. Backside, this Pharaoh is coming. ಹಿಂದೆ ಫರೋಹನ ಸೈನ್ಯ ಬರ್ತಾ ಇದೆ, Front sea is there. ಮುಂದೆ ಸಮುದ್ರ ಇದೆ. Our family problems are like that sometimes. ನಮ್ ಜೀವನ ಕೆಲಸ ಎಲ್ಲ ಕುಟುಂಬದಲ್ಲಿ ಆತರ ಸಮಸ್ಯೆಗಳು ಬರ್ತದೆ. Yeah. ಈ ಮಗ ನೋಡಿದ್ರೆ ಹಿಂಗಿದ್ದಾನೆ, ಆ ಮಗಳು ನೋಡಿದ್ರೆ ಹಂಗಿದ್ದಾಳೆ. ಈ ಪ್ರಾಬ್ಲಮ್ ಈ ಪಕ್ಕಿಂದ ಬರ್ತಾ ಇತ್ತು. ದಟ್ ಪ್ರಾಬ್ಲಮ್ ಇಸ್ ಕಮಿಂಗ್ ಲೈಕ್ ದಿಸ್. ಸಾಲದ ಸಮಸ್ಯೆ ಬರ್ತಾ ಇದೆ, ಏನ್ ಮಾಡಬೇಕು? ಸಮಟೈಮ್ಸ್ ಕನ್ಫ್ಯೂಸ್ಡ್. ನಮ್ ಕೆಲಸ ಎಲ್ಲ ಗೊಂದಲ ಆಗುತ್ತೆ. ಬಟ್ ಕ್ಯಾನ್ ದಟ್ ಪ್ರಾಬ್ಲಮ್ ಕಿಲ್ ಯು? ಆ ಸಮಸ್ಯೆ ನಿಮ್ಮನ್ನ ಕೊಲ್ಲಕ್ಕಾಗುತ್ತಾ? ಡ್ಯಾನಿಯಲ್ ಫ್ರೆಂಡ್ಸ್, ದಾನಿಯೇಲನ ಸ್ನೇಹಿತರು, they said, if you don't follow Pharaoh, or if you don't follow the king Nebuchadnezzar, we will put you into the fire. ಅವ್ರ ಜೊತೆ ರಾಜನಾದ ನೆಬೂಕದ್ನೆಚ್ಚರ್ ನೀವು ಹಿಂಬಾಲಿಸಿಲ್ಲ ಅಂತ ನಾವು ನಿಮ್ಮನ್ನ ಬೆಂಕಿಯಲ್ಲಿ ಹಾಕ್ತೀವಿ. See, fire here. ನೋಡಿ ಅಲ್ಲಿ ಬೆಂಕಿ ಇದೆ, put you there. ನಾನು ನಿಮ್ಮನ್ನ ಅಲ್ಲಿ ಹಾಕ್ತೀನಿ. You know what they said? ಅವ್ರು ಏನ್ ಹೇಳ್ತಾರೆ ಗೊತ್ತಾ? We know our God. ನಮ್ಗೆ ನಮ್ ದೇವ್ರು ಯಾರು ಅಂತ ಗೊತ್ತು. Amen. Amen. Hallelujah. Hallelujah. We know our God. ನಮ್ ದೇವ್ರು ನಂಗೆ ಚೆನ್ನಾಗಿ ಗೊತ್ತಿದೆ. He will do something. ಅವ್ರು ಏನಾದ್ರೂ ಮಾಡ್ತಾರೆ. He will rescue us. ಅವ್ರು ನಮ್ಮನ್ನ ಕಾಪಾಡ್ತಾರೆ. Put us in a fire. ಬೆಂಕಿಲಿ ಹಾಕ್ರಿ, doesn't matter. ಪರವಾಗಿಲ್ಲ. I know my God. ನನಗೆ ಗೊತ್ತು ನನ್ನ ದೇವ್ರು ಎಂತವ್ರು ಎಂಬುದಾಗಿ. Today ಈ ದಿನ we look at the story. ನಾವು ಆ ಒಂದು ಕತೆ ನೋಡ್ತೇವೆ. How God walked with them in the fire. ದೇವರು ಅವ್ರ ಜೊತೆ ಯಾವ ರೀತಿಯಲ್ಲಿ ಬೆಂಕಿಲಿ ನಡ್ಕೊಂಡು ಹೋದ್ರು. Amen. Amen. They did great things. ಅವರು ದೊಡ್ಡ ಕಾರ್ಯಗಳನ್ನ ಮಾಡಿದ್ರು. The same story will be told about you. ಅದೇ ಕಥೆಯನ್ನ ನಿಮ್ಮ ಬಗ್ಗೆ ಕೂಡ ಹೇಳಬಹುದು. Amen. Amen. Hallelujah. If you know your God, ನಿಮ್ಮ ದೇವ್ರು ನೀವು ಅರ್ಥಕೊಂಡ್ರೆ, that family situation, ಆ ಒಂದು ಕುಟುಂಬದ ಸಮಸ್ಯೆಗಳು, that troubles that we face, ನಾವು ಹಾದು ಹೋಗುವಂತ ತೊಂದರೆಗಳು, one day people will talk about you. ಒಂದಿನ ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ. Hallelujah. Hallelujah. When you know God, ನೀವು ದೇವ್ರನ್ನ ಅರ್ಥಕೊಂಡಾಗ it's a mystery. ಅದು ಒಂದು ರಹಸ್ಯ ಮರ್ಮವಾದದ್ದು. Hey, we see them, they're not so rich. ನಾವು ಅನ್ಕೊಂಡಿದ್ವಿ, ನೋಡ್ತಾ ಇದ್ವಿ, ಅವರು ಶ್ರೀಮಂತರಾಗಿರ್ಲಿಲ್ಲ. How come they're so happy? ಹೇಗೆ ಅವ್ರು ತುಂಬಾ ಖುಷಿಯಾಗಿದ್ದಾರಲ್ಲ? How come they have everything? ಹೇಗೆ ಅವ್ರಿಗೆ ಎಲ್ಲ ಇದೆಯಲ್ಲ? How come they overcome? ಅವ್ರು ಹೇಗೆ ಎಲ್ಲ ಜಯಿಸ್ತಾ ಇದ್ದಾರಲ್ಲ? It is God. ಅದು ದೇವರು. Hallelujah. Hallelujah. Because you know your God. ಯಾಕೆ ನೀವು ನಿಮ್ಮ ದೇವ್ರನ್ನ ಅರ್ತಿದ್ದೀರಿ. Amen. Amen. Somehow that peace God gives around you. ಹೇಗೋ ಆತನ ಸಮಾಧಾನ ದೇವ್ರು ನಿಮ್ಮ ಸುತ್ತಮುತ್ತ ಕೊಡ್ತಾ ಇರ್ತಾರೆ. The first one is ಮೊದಲನೇದು knowing God. ದೇವ್ರನ್ನ ಅರಿಯುವಂತದ್ದು Can cause great things in our lives. ನಮ್ಮ ಜೀವನದಲ್ಲಿ ಅದು ದೊಡ್ಡ ಕಾರ್ಯಗಳನ್ನ ಮಾಡುವಂತೆ ಮಾಡುತ್ತೆ. Second one, ಎರಡನೇದು, those who wait on the Lord. ಯಾರು ದೇವರಲ್ಲಿ ಕಾಯುತ್ತಾರೋ, wait upon the Lord, ಕರ್ತನಲ್ಲಿ ಕಾಯುವಂತವರು shall renew. Yeah, you see that they that wait upon the Lord shall renew.
ಯಾರು ಕರ್ತನಲ್ಲಿ ಕಾಯುತ್ತಾರೋ ಹೊಸ ಬಲವನ್ನ ಹೊಂದುವರು. Waiting. What's waiting? ಕಾಯುವುದು ಅಂದ್ರೆ ಏನು? What's waiting? ಕಾಯೋದು ಅಂದ್ರೆ ಏನು? You remember? Eagle is waiting. ನೋಡಿ, ಆ ಹದ್ದು ಕಾಯ್ತಾ ಇರ್ತದೆ. We are talking about eagle a lot this year. ನಾವು ಈ ವರ್ಷವೆಲ್ಲ ಹದ್ದುಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. Eagle is waiting. ಹದ್ದು ಕಾಯ್ತಾ ಇದೆ for the wind to come. ಆ ಒಂದು ಗಾಳಿ ಬರಲಿ ಎಂಬುದಾಗಿ. When the wind come, ಆ ಗಾಳಿ ಬಂದಾಗ it will take off and go above the wind. ಅದೇನ್ ಮಾಡ್ತದೆ? ಮೇಲೆ ಹಾರಿ ಗಾಳಿಗಿಂತ ಮಿಗಿಲಾಗಿ ಓಡ್ತದೆ. Amen. ಆಮೆನ್. It's waiting. ಅದು ಕಾಯ್ತಾ ಇದೆ. Waiting for the time. ಆ ಸಮಯಕ್ಕೋಸ್ಕರ ಕಾಯ್ತಾ ಇದೆ. In the same way, ಅದೇ ರೀತಿ those who wait on the Lord. ಯಾರು ಕರ್ತನಲ್ಲಿ ಕಾಯುತ್ತಾರೋ. Let's see the Lamentation chapter 3 verse 25. ನಾವು ಪ್ರಲಾಪಗಳು ಓದ್ಕೊಳ್ಳೋಣ. 3:25-26ರಲ್ಲಿ ಕರ್ತನು ತನ್ನಗಾಗಿ ಕಾಯುವವನಿಗೂ ಹುಡುಕುವ ಪ್ರಾಣಕ್ಕೂ ಒಳ್ಳೆಯವನಾಗಿದ್ದಾನೆ. ಮನುಷ್ಯನ ನಿರೀಕ್ಷೆಯಿಂದ ಮೌನವಾಗಿ ಕರ್ತನ ರಕ್ಷಣೆಗೆ ಕಾಯುವುದು ಒಳ್ಳೆಯದು. Hallelujah. Hallelujah. Can you read it one more time? ನಾವು ಇನ್ನೊಂದ್ಸಲ ಓದ್ಕೊಳ್ಳೋಣ. ಕರ್ತನು ತನಗಾಗಿ ಕಾಯುವವನಿಗೂ ಹುಡುಕುವ ಪ್ರಾಣಕ್ಕೂ ಒಳ್ಳೆಯವನಾಗಿದ್ದಾನೆ. ಮನುಷ್ಯನು ನಿರೀಕ್ಷೆಯಿಂದ ಮೌನವಾಗಿ ಕರ್ತನ ರಕ್ಷಣೆಗಾಗಿ ಕಾಯುವುದು ಒಳ್ಳೆಯದು. Amen. Amen. The scripture says, ಅಲ್ಲಿ ವಾಕ್ಯ ಹೇಳುತ್ತೆ, Lord is good to those whose hope in him. ಯಾರು ಕರ್ತನ ಮೇಲೆ ಕಾಯುತ್ತಾರೋ, ಭರವಸೆ ಇಡ್ತಾರೋ ಅಂತವರಿಗೆ ದೇವರು ಒಳ್ಳೆಯವರಾಗಿದ್ದಾರೆ. Hallelujah. Hallelujah. Anybody who's waiting for God, ಯಾರೆಲ್ಲ ದೇವರಿಗೆ ಕಾಯ್ತಾ ಇರ್ತಾರೋ, who will put their hope in God, ಯಾರು ತಮ್ಮ ಭರವಸೆಯನ್ನ ದೇವರ ಮೇಲೆ ಹಾಕ್ತಾರೋ, God loves them. ದೇವರು ಅಂತವನ್ನ ಪ್ರೀತಿಸುತ್ತಾರೆ. Amen. Amen. So every week after week we come here. ನಾವು ಪ್ರತಿ ವಾರ ಆದ್ಮೇಲೆ ವಾರ ಬರ್ತೀವಿ Lord, ಇಲ್ಲಿಗೆ. I trust you. ದೇವ್ರು ನಾನು ನಿಮ್ಮ ಮೇಲೆ ಭರವಸೆ ಇಡ್ತೇನೆ. I hope in you. ನಾನು ನಿಮ್ಮ ಮೇಲೆ ನಂಬಿಕೆ ಇಡ್ತೇನೆ. Amen. When you say that, ನೀವು ಅದನ್ನ ಹೇಳುವಾಗ God is good to them. ದೇವರು ಅಂತವರಿಗೆ ಒಳ್ಳೆಯವರಾಗಿದ್ದಾರೆ. If you're sitting in a corner of the room, ನಾವೊಂದು ಕೋಣೆಯ ಮೂಲೆಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ, not waiting on the Lord, ನಾವು ಕರ್ತನಲ್ಲಿ ಕಾಯ್ತಾ ಇರೋದಲ್ಲ, crying, ಬರೀ ಅಳ್ತಿರದೆ you're waiting for your uncle to come and give you some money. ಅಂಕಲ್ ಬಂದು ಹಣ ಕೊಡ್ಲಿ ಅಂತ ಕಾಯ್ತಾ ಇರ್ತೀರಾ. You're waiting for your auntie to come and help you. ನಿಮ್ಮ ಆಂಟಿಯವರು ಬಂದು ಸಹಾಯ ಮಾಡ್ಲಿ ಅಂತ ಕಾಯ್ತಾ ಇರ್ತೀರಾ. You're waiting for your grandfather to write their property. ನಿಮ್ಮ ತಾತ ಆಸ್ತಿ ಬರಲಿ ಅಂತ ಕಾಯ್ತಾ ಇರ್ತೀರಾ. You're waiting for some doctor to come and check your blood. ವೈದ್ಯರು ಬಂದು ರಕ್ತ ಪರೀಕ್ಷೆ ಮಾಡ್ಲಿ ಅಂತ ಕಾಯ್ತಾ ಇರ್ತೀರಾ. No great thing will happen. ಯಾವುದೇ ದೊಡ್ಡ ಕಾರ್ಯ ಆಗೋದಿಲ್ಲ. Hallelujah. Hallelujah. Amen. Amen. Who can rescue you? ನಿಮ್ಮನ್ನ ಕಾಪಾಡಕ್ಕೆ ಯಾರಿಂದ Who ಸಾಧ್ಯ? can set you free? ನಿಮ್ಮನ್ನ ಬಿಡುಗಡೆ ಮಾಡಕ್ಕೆ ಯಾರಿಂದ ಸಾಧ್ಯ? Those who wait on the Lord ಯಾರು ಕರ್ತನಲ್ಲಿ ಕಾಯುತ್ತಾರೋ will do great things. ಅವರು ದೊಡ್ಡ ಕಾರ್ಯವನ್ನ ಮಾಡುತ್ತಾರೆ. Hallelujah. Amen. You should be a fighter. ನಾವು ಒಂದು ಹೋರಾಟ ಮಾಡುವ ವ್ಯಕ್ತಿಗಿರಬೇಕು. Amen. Amen. I will wait on the Lord. ನಾನು ದೇವರಲ್ಲಿ ಕಾಯುತ್ತೇನೆ. God does impossible things. ದೇವರು ಅಸಾಧ್ಯ ಕಾರ್ಯಗಳನ್ನ ಮಾಡ್ತಾರೆ. Amen. Lord, I'm waiting. ದೇವರನ್ನು ಕಾಯುತ್ತಾ ಇದ್ದೀನಿ. Obed-Edom in the Bible. ಸತ್ಯದಲ್ಲಿರುವಂತ ಒಬೇದೆದೋಮನ್ ಎಂಬುದಾಗಿ ವ್ಯಕ್ತಿ. When you wait on the Lord, ನಾವು ಕರ್ತನಲ್ಲಿ ಕಾಯುವಾಗ God comes. ದೇವರು ಬರ್ತಾರೆ. God comes. ದೇವರು ಬರ್ತಾರೆ. Obed-Edom in the Bible, ಸತ್ಯವೇದಲ್ಲಿರುವಂತ ಒಬೇದೆದೋಮನು, he had a presence of God in his house. ಅವನ ಮನೆಯಲ್ಲಿ ದೇವರ ಪ್ರಸನ್ನತೆ ಇತ್ತು. Yeah. David, you know the story. David, he put his ark in Obed-Edom house. ದಾವೀದನು ಆ ಮುದ್ರ ಮಂಜೂಷವನ್ನ ಒಬೇದೆದೋಮನ ಮನೆಯಲ್ಲಿ ಇಟ್ಟಿದ್ದ. Yeah. Few months. ಕೆಲವು ತಿಂಗಳುಗಳು. When the ark of the Lord was there, ಆ ದೇವರ ಮುದ್ರ ಮಂಜೂಷ ಇರುವಾಗ Obed-Edom was very careful. ಒಬೇದೆದೋಮನು ತುಂಬಾ ಜಾಗೃತಗಿರ್ತಾನೆ. He was so happy. ಅವನು ತುಂಬಾ ಸಂತೋಷವಾಗಿರ್ತಾನೆ. He was waiting. ಅವನು ಕಾಯ್ತಾ ಇರ್ತಾನೆ. He was so happy. Presence of God is in my house. ನನ್ನ ಮನೆಯಲ್ಲಿ ದೇವರ ಪ್ರಸನ್ನತೆ ಇದೆಯಲ್ಲ. Have you ever felt that? ನಿಮ್ಗೆ ಆ ತರ ಅನ್ಸಿದ್ಯಾ? You got to honor the presence of God. ನಾವು ದೇವರ ಪ್ರಸನ್ನತೆಯನ್ನ ಗೌರವಿಸಬೇಕು. That is called waiting on the Lord. ಅದನ್ನೇ ನಾವು ಕರ್ತನಲ್ಲಿ ಕಾಯುವುದು ಅಂತ ಕರೀತೀವಿ. You kneel down ಮೊಣಕಾಲಾಕುವುದು and say, God, your presence is in my house. ದೇವರೇ ನಿನ್ನ ಪ್ರಸನ್ನತೆ ನನ್ನ ಮನೆಯಲ್ಲಿ ಇದೆಯಪ್ಪ. I'm waiting. ನಾನು ಕಾಯ್ತಾ ಇದ್ದೀನಿ. That itself. ಅದೇ ನೋಡ್ಬೇಕಾದ್ರೆ Daniel, why Daniel did so many great things? ದಾನಿಯೇಲು ಯಾಕೆ ಆ ದೊಡ್ಡ ಕಾರ್ಯಗಳನ್ನ ಮಾಡ್ದ? For 4 kings he was a advisor. ಆ 4 ರಾಜರುಗಳಿಗೆ ಒಂದು ಸಲಹೆಗಾರನಾಗಿರ್ತಾನೆ ಆತನು. Not one king. ಒಬ್ಬ ರಾಜನಿಗೆಲ್ಲ 4 generations. 4 ತಲೆಮಾರುಗಳವರೆಗೆ God made him a wise man. ದೇವರು ಅವನ್ನ ಜ್ಞಾನವಂತನಾಗಿ ಮಾಡಿದ್ರು. 4 kings also tried to trouble him. 4 ಜನ ರಾಜರು ಕೂಡ ಸಮಸ್ಯೆ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ರು. But all of them bow before him. ಆದ್ರೆ ಅವರೆಲ್ಲರೂ ಕೂಡ ಆತನ ಮುಂದೆ ಅಡ್ಡ ಬಿದ್ರು. You know why? ಯಾಕೆ ಗೊತ್ತಾ? He started praying from the age of 16. 16 ವರ್ಷ ಇರುವಾಗಲೇ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. He was a prayerful man. ಅವನು ತುಂಬಾನೇ ಪ್ರಾರ್ಥನಾ ವೀರನು. From what age? ಯಾವ ಒಂದು ವಯಸ್ಸಲ್ಲಿ? 16 years. 16 ವರ್ಷ ಇರುವಾಗ Never miss prayer. ಪ್ರಾರ್ಥನೆ ಮಿಸ್ ಮಾಡಲಿಲ್ಲ. He was honoring God. ದೇವರನ್ನ ಗೌರವಿಸ್ತಾ ಇದ್ದ. Morning, ಮುಂಜಾನೆ, afternoon, ಮಧ್ಯಾಹ್ನ and evening. ಸಂಜೆ Honoring God. ದೇವರನ್ನ ಗೌರವಿಸ್ತಾ ಇದ್ದ.
ನಮ್ಗಿಲ್ಲಿ ಟೈಮ್ ಇದೆ. Do we have a time? ನಮ್ಗೆ ಸಮಯ ಇದೆಯಾ? We don't have. ನಮ್ಗೆ ಸಮಯ ಇಲ್ಲ. ಮಾರ್ನಿಂಗ್ ಕೆಲ್ಸಕ್ಕೆ ಹೋಗ್ಬೇಕು. Yeah, we have to go here and there. ಅಲ್ಲಿ ಹೋಗ್ಬೇಕು, ಅವ್ರನ್ನ ಇವ್ರನ್ನೆಲ್ಲ ಭೇಟಿ ಮಾಡಬೇಕು. Now where are we honoring? ನಾವು ಎಲ್ಲಿ ದೇವರನ್ನ ಗೌರವಿಸ್ತಾ ಇದ್ದೀವಿ? Waiting on the Lord. ಕರ್ತನಲ್ಲಿ ಕಾಯುವುದು. Hallelujah. Hallelujah. God made Daniel wise man. ದೇವರು ದಾನಿಯೇಲನ ಒಂದು ಜ್ಞಾನಿಯಾಗಿ ಮಾಡ್ತಾರೆ. Kings don't understand things. Kings are very wise actually. ರಾಜರುಗಳು ಹೇಳ್ಬೇಕಾದ್ರೆ ಜ್ಞಾನವಂತರು, ಆದ್ರೆ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. They have so much knowledge. ಅವರಿಗೆ ಅನೇಕ ಜ್ಞಾನ, ದೊಡ್ಡ ಜ್ಞಾನ ಇರ್ತದೆ. They used to come to this Daniel and ask, can you please give us some advice? ಅವರು ಬಂದು ದಾನಿಯೇಲನ ಕೇಳ್ತಿದ್ರು, ಕೆಲವು ಸಲಹೆಗಳನ್ನ ಕೊಡ್ತೀರಾ? What Daniel is doing? ದಾನಿಯೇಲ ಏನ್ ಮಾಡ್ತಾ ಇದ್ದ? He is waiting on the Lord. ಅವನು ದೇವರಲ್ಲಿ ಕಾಯುತ್ತಾ ಇದ್ದ. Morning, ಬೆಳಿಗ್ಗೆ, afternoon, ಮಧ್ಯಾಹ್ನ and evening. ಸಂಜೆ. Some people come and say, hey, ಯಾವಾಗಲೂ prayer morning, afternoon, evening, don't do. ಈಗ ಎಲ್ಲರೂ ಬಂದು ಹೇಳ್ತಾರೆ, ನೀನೇನು ಯಾವಾಗಲೂ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತಿಲ್ಲ, ಆ ತರ ಮಾಡಬೇಡ. They try to stop him. ಅವನನ್ನ ನಿಲ್ಲಿಸಬೇಕಾದ ಪ್ರಯತ್ನ ಪಟ್ರು. Why are you praying to God? ಯಾಕೆ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? Come, let's have a non-veg. ಬಾಬಾ, ನಾವು ಒಂದು ಮಾಂಸಾಹಾರಿ ತಿನ್ನೋಣ. Let's have some party. ನಾವೊಂದು ಪಾರ್ಟಿಗೆ ಹೋಗೋಣ. Let's drink some wine. ನಾವು ಕೆಲವೊಂದು ದ್ರಾಕ್ಷಾರಸ ಕುಡಿಯೋಣ. ಗೊತ್ತಾ, ಇದೆಲ್ಲ ಕೇಳಿದ್ರು. They were asking Daniel and his friends. ದಾನಿಯೇಲ ಸಹಿತ ಆತನನ್ನು ಕೇಳ್ತಾ ಇರ್ತಾರೆ ಈ ರೀತಿಯಾಗಿ. ಯಾವಾಗಲೂ ಪ್ರೇಯರ್ Daniel ಏನ್ ಮಾಡ್ತೀರಾ ರೂಮಲ್ಲಿ? ಬನ್ನಿ ಸ್ವಲ್ಪ ವೈನ್ ಕುಡಿದು ಬಿಟ್ಟು ಡ್ಯಾನ್ಸ್ ಮಾಡೋಣ. No, this is exactly in scripture. ಇದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Let's have a party. ನಾವೊಂದು ಪಾರ್ಟಿ ಮಾಡೋಣ. We have so many different kinds of women in our country now. ನಮ್ಮ ದೇಶದಲ್ಲಿ ವಿಭಿನ್ನವಾದಂತ ಸ್ತ್ರೀಯರು ಇದ್ದಾರೆ. Let's dance. ನಾವು ನೃತ್ಯ ಮಾಡೋಣ. You know what David did? ದಾನಿಯೇಲ ಏನ್ ಮಾಡ್ದ ಗೊತ್ತಾ? He never went. ಅವನು ಹೋಗ್ಲಿಲ್ಲ. He said no. ಇಲ್ಲ ಅಂತ ಹೇಳ್ದ. I cannot defile the name of the Lord. ನಾನು ದೇವರ ನಾಮವನ್ನ ಅಯೋಗ್ಯ ಮಾಡಕ್ಕೆ ಸಾಧ್ಯ ಇಲ್ಲ. I honor the Lord with my body. ನನ್ನ ದೇಹದ ಮೂಲಕ ನಾನು ದೇವರನ್ನ ಗೌರವಿಸ್ತೀನಿ. I honor the Lord with my time. ನನ್ನ ಸಮಯದ ಮೂಲಕ ನಾನು ದೇವರನ್ನ ಗೌರವಿಸ್ತೀನಿ. That's why God did great things through him. ಅದಕ್ಕೆ ದಾನಿಯೇಲನ ಮೂಲಕ ದೇವರು ದೊಡ್ಡ ಕಾರ್ಯಗಳನ್ನ ಮಾಡಿದ್ರು. Hallelujah. 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 Daniel is not a superman. ದಾನಿಯೇಲ ಒಂದು ಸೂಪರ್ ವ್ಯಕ್ತಿ, ಆಸಕ್ತಿ ಇರುವಂತ ವ್ಯಕ್ತಿ ಅಲ್ಲ. Superman. ಅಸಾಧಾರಣ ವ್ಯಕ್ತಿ ಅಲ್ಲ. He doesn't fly. ಅವನು ಹಾರೋದಿಲ್ಲ. Ching. He doesn't have that kind of power. ಆ ತರ ಒಂದು ಮಂತ್ರ ಮಾಡೋದು ಚಿಂಗ್ ಅಂತ ಆ ಶಕ್ತಿ ಇಲ್ಲ. Spider-Man. You know, and then flying from here. ಇಲ್ಲಿಂದ ಜುಯಿ ಅಂತ ಹಾರೋದು ಆ ತರ ಇಲ್ಲ. He doesn't have that kind of power. ಆ ತರ ಶಕ್ತಿ ದಾನಿಯೇಲನಿಗೆ ಇರಲಿಲ್ಲ. Same human like you and me. ನಮ್ಮ ಹಾಗೆ ನಿಮ್ಮ ಹಾಗೆ ಅವನು ಒಬ್ಬ ಮನುಷ್ಯ. But what is the difference? ಆದ್ರೆ ಏನು ವ್ಯತ್ಯಾಸ ಇದೆ? Waiting on the Lord. ದೇವರಲ್ಲಿ ಕಾಯುವಂತದ್ದು. That's the only key. ಅದೇ ಒಂದು ಮುಖ್ಯವಾದ ಅಂಶ. And God gave him an insight. ದೇವರು ಅವನಿಗೆ ರಹಸ್ಯಗಳನ್ನ ತಿಳಿಸ್ತಾರೆ. Hallelujah. Hallelujah. Insight about the kingdoms. ದೇವರ ರಾಜ್ಯದ ಕುರಿತಾಗಿ ಒಂದು ರಹಸ್ಯಗಳು. Insight about a future. ಭವಿಷ್ಯದ ಕುರಿತಾಗಿ ಒಂದು ರಹಸ್ಯಗಳು. And automatically, naturally, ಸ್ವಾಭಾವಿಕವಾಗಿ ಏನಾಗುತ್ತೆ ಅಂತಂದ್ರೆ, and he had an amazing greatness through his life. ಆತನ ಜೀವನದ ಮೂಲಕ ಒಂದು ಉನ್ನತ ಸ್ಥಾನವನ್ನು ಪಡ್ಕೋತಾನೆ. Hallelujah. Hallelujah. If I'm in this position, you are in this position, nothing about us, it's a greatness of God. ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ, ನೀವು ಈ ಸ್ಥಾನದಲ್ಲಿ ಇದ್ದೀರಿ ಅಂತ ನಮ್ದು ಏನೂ ಅಲ್ಲ, ಅದು ದೇವರ ಒಂದು ಕೃಪೆ ಅಷ್ಟೇ. As we continue to seek, ನಾವು ಮುಂದುವರೆದು ಅವನ್ನ ಹುಡುಕುವಾಗ, Obed-Edom was completely prospered. ಒಬೇದೋಮನ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದ್ಕೋತಾನೆ. Looking at Obed-Edom, even David got jealousy. ಆ ಒಂದು ಒಬೇದೋಮನ ಮೂಲಕ ದಾವೀದನಿಗೆ ಕೊಟ್ಟ ಕಿಚ್ಚು ಬರ್ತದೆ. Because God is, presence of God is blessing him so much. ಯಾಕಂದ್ರೆ ದೇವರ ಪ್ರಸನ್ನತೆ ಅವನ ಹೆಚ್ಚಿಗೆ ಆಶೀರ್ವಾದ ಮಾಡ್ತಾ ಇದೆ. Hallelujah. Hallelujah. That's why even with our mouth, ನಮ್ಮ ನಾಲಿಗೆಯಲ್ಲೂ ಕೂಡ, our mind, ನಮ್ಮ ಮನಸ್ಸಲ್ಲೂ honor presence of God always. ನಾವು ಯಾವಾಗಲೂ ದೇವರ ಪ್ರಸನ್ನತೆಯನ್ನ ಗೌರವಿಸಬೇಕು. Naturally God will do great things. ಸ್ವಾಭಾವಿಕವಾಗಿ ದೇವರು ತಾನೇ ನಿಮ್ಮ ಮೂಲಕ ದೊಡ್ಡ ಕಾರ್ಯವನ್ನ ಮಾಡ್ತಾರೆ. We don't need God to come at the midnight and say, hey my son. He doesn't need to speak. ದೇವರು ಮಧ್ಯರಾತ್ರಿ ಬಂದ್ಬಿಟ್ಟು, ನನ್ನ ಮಗನೇ, ಆ ತರ ಮಾತಾಡೋದು ಬೇಡ. Hello my daughter. ಹಲೋ ನನ್ನ ಮಗಳೇ. He is not speaking like that. ಅವ್ರು ಆ ತರ ಮಾತಾಡೋದಿಲ್ಲ. Sometime if he wants, he will do it. ಕೆಲಸ ನಿಮ್ಗೆ ಬೇಕು ಅಂತ ಅವ್ರು ಮಾಡ್ತಾರೆ. But that doesn't need, that kind of thing is not necessary. ಅಂತದ್ದು ನಮಗೆ ಅವಶ್ಯಕತೆ ಇಲ್ಲ. The moment you honor God, ನೀವು ಯಾವ ಕ್ಷಣ ದೇವರನ್ನ the ಗೌರವಿಸ್ತೀರೋ, moment respect presence of God, ನೀವು ಯಾವ ಕ್ಷಣ ದೇವರನ್ನ ಗೌರವಿಸ್ತೀರೋ, you will naturally be lifted up. ಸ್ವಾಭಾವಿಕವಾಗಿ ನೀವು ಮೇಲಕ್ಕೆ ಹೋಗ್ತೀರಾ. One day we will talk about you in the history. ಇತಿಹಾಸದಲ್ಲಿ ಒಂದಿನ ನಿಮ್ಮ ಬಗ್ಗೆ ಮಾತಾಡ್ತಾರೆ. Hallelujah. Hallelujah. That young man used to come to church. ಆ ಒಂದು ಯೌವನಸ್ಥ ಮಗನು ಒಂದು ಸಭೆಗೆ ಬರ್ತಾ ಇದ್ದ. That young woman used to come to church. ಆ ಯೌವನಸ್ಥ ಸ್ತ್ರೀ ಸಭೆಗೆ ಬರ್ತಾ ಇದ್ಲು. That brother used to come to ಆ church. ಸಹೋದರ ಸಭೆಗೆ ಬರ್ತಾ ಇದ್ರು. The sister used to come to ಆ church. ಸಹೋದರ ಸಭೆಗೆ ಬರ್ತಾ ಇದ್ರು.
honored the Lord so much. ತುಂಬಾನೇ ದೇವರನ್ನ ಗೌರವಿಸ್ತಾ ಇದ್ರು. Gave their time. ತಮ್ಮ ಸಮಯನ ಕೊಟ್ರು. Gave their resources. ತಮ್ಮ ಸಂಪನ್ಮೂಲಗಳನ್ನ ಕೊಟ್ರು. Gave their efforts. ತಮ್ಮ ಪ್ರಯತ್ನಗಳನ್ನ ಕೊಟ್ರು. And God did great things to that family. ದೇವರು ಕುಟುಂಬದ ಮೂಲಕ ದೊಡ್ಡ ಕಾರ್ಯಗಳನ್ನ ಮಾಡಿದ್ರು. Hallelujah. Hallelujah. Amen. Amen. That's what God does. ಆ ತರನೇ ದೇವರು ಮಾಡ್ತಾರೆ. Third one. ಮೂರನೇ ಅಂಶ, Those who stand for the Lord. ದೇವರಿಗೋಸ್ಕರ ಯಾರು ನಿಂತ್ಕೋತಾರೋ, Amen. Amen. They will do great things. ಅವರು ದೊಡ್ಡ ಕಾರ್ಯವನ್ನ ಮಾಡ್ತಾರೆ. Standing for the Lord. ಕರ್ತನಿಗೋಸ್ಕರ ನಿಲ್ಲುವುದು. The first one. ಮೊದಲನೇದು ಯಾವುದು? Knowing. ದೇವರನ್ನ ಅರಿಯುವುದು. ಎಲ್ಲರೂ ಬೇಕು. Knowing your God. ನಿಮ್ಮ ದೇವರನ್ನ ಅರಿಯುವಂತದ್ದು. Second one. ಎರಡನೇದು ಯಾವುದು? Waiting upon the Lord. ಕರ್ತನಲ್ಲಿ ನಾವು ಕಾಯುವಂತದ್ದು. Third one. ಮೂರನೇದು Standing. ದೇವರಿಗೋಸ್ಕರ ನಿಲ್ಲುವಂತದ್ದು. Hallelujah. Hallelujah. Ezekiel. Elijah. ಒಂದು ಎಲಿನ ನೋಡ್ಬೇಕಾದ್ರೆ, as I told you, all the countries one side. ನಾನು ಹೇಳ್ದಾಗಿನ ಎಲ್ಲ ಇಡೀ ದೇಶ ಒಂದ್ ಕಡೆ ಇದೆ. Elijah is one side. ಎಲಿನ ಒಂದ್ ಕಡೆ ಇದ್ದಾನೆ. They were telling, let's follow Baal and idols. ಅವ್ರು ಹೇಳ್ತಾರೆ ನಾವು ಬಾಳನ ವಿಗ್ರಹನ ಹಿಂಬಾಲಿಸೋಣ ಅಂತ ಹೇಳ್ತಾರೆ. Let's follow all the things. ನಾವು ಇದೆಲ್ಲವನ್ನ ಹಿಂಬಾಲಿಸೋಣ. All the prophets are there. ಎಲ್ಲ ಪ್ರವಾದಿಗಳಿದ್ದಾರೆ. All the people are one party. ಎಲ್ಲ ಜನಗಳು ಕೂಡ ಒಂದು ಕೂಟ, ಒಂದು ಗುಂಪಾಗಿದ್ದಾರೆ. Elijah was alone. ಆ ಎಲಿಯನು ಒಂಟಿಯಾಗಿರ್ತಾನೆ. Lonely. ತುಂಬಾ ಒಂಟಿಯಾಗಿದ್ದಾನೆ. But he was with God. ಆದ್ರೆ ಅವನು ದೇವರ ಸಂಗಡ ಇದ್ದಾನೆ. They were saying, if you don't believe our gods, ಅವ್ರು ಹೇಳ್ತಿದ್ದಾರೆ ನಮ್ಮ ದೇವರಲ್ಲಿ ನಂಬಿಕೆ ಇಡ್ಲಿಲ್ಲ ಅಂದ್ರೆ we'll kill you. ನಾನು ನಿಮ್ಮನ್ನ ಕೊಂದಾಕ್ತೀನಿ. And Elijah challenged. ಎಲಿಯ ಸವಾಲಾಗ್ತಾನೆ. If your God is true, ನಿಮ್ಮ ದೇವರು ಸತ್ಯ ದೇವರಾಗಿದ್ರೆ let him bring fire. ಅವರು ಬೆಂಕಿನ ತರಲಿ. If my God is true, ನನ್ನ ದೇವರು ಸತ್ಯವಾಗಿದ್ರೆ he will bring the fire. ಅವರು ಬೆಂಕಿ ತರ್ತಾರೆ. What kind of challenge? ಎಂತ ಸವಾಲ್ ನೋಡ್ರಿ. I mean, it's not easy. King is that side. ರಾಜನ ಆ ಕಡೆ ಇದ್ದಾನೆ, ಅದು ಸುಲಭ ಅಲ್ಲ. All the prophets are that side. ಎಲ್ಲ ಪ್ರವಾದಿಗಳು ಆ ಕಡೆ ಇದ್ದಾರೆ, ಸುಲಭ ಅಲ್ಲ. He was alone. ಅವನು ಒಂಟಿ ಇದ್ದಾನೆ. Standing for the Lord. ದೇವರಿಗೋಸ್ಕರ ನಿಂತ್ಕೊಂಡಿದ್ದಾನೆ. Hallelujah. Hallelujah. Amen. Amen. What happened? ಏನಾಯ್ತು? As he was standing alone. ಅವನು ಒಂಟಿ ನಿಂತ್ಕೊಂಡಿರುವಾಗ, Lord, I'm standing for your name. ದೇವರು ನಾನು ನಿನ್ನ ನಾಮಕ್ಕೋಸ್ಕರ ನಿಂತಿದ್ದೇನೆ. Let them know you are the living God. ನೀನೇ ಜೀವಳ ದೇವರು ಅಂತ ಅವರು ತಿಳ್ಕೊಳ್ಳಲಿ. Like the way you changed my life, ನನ್ನ ಜೀವಿತ ನೀನು ಬದಲಾಯಿಸ್ತಾ ಹಾಗೆ you will change their life. ಅವರ ಜೀವಿತಗಳನ್ನ ಬದಲಾಯಿಸು. Like the way you heal me, ನನ್ನ ಗುಣಪಡಿಸಿದ ಹಾಗೆ you will heal them. ಅವ್ರನ್ನ ಗುಣಪಡಿಸು. Like the way you delivered me, ನನ್ನ ಬಿಡುಗಡೆ ಮಾಡಿದ ಹಾಗೆ you will deliver them. ಅವ್ರನ್ನ ಬಿಡುಗಡೆ ಮಾಡು. Hallelujah. Hallelujah. Like the way you remove my fear, ನನ್ನ ಭಯ ತೆಗೆದ ಹಾಗೆ you remove their fear. ಅವರ ಭಯವನ್ನು ತೆಗೆದುಹಾಕು. Standing for God. ಕರ್ತನಿಗೋಸ್ಕರ ನಿಲ್ಲುವುದು. Hallelujah. Hallelujah. You know why God set you free? ದೇವರು ನಿಮ್ಮನ್ನ ಯಾಕೆ ಬಿಡುಗಡೆ ಮಾಡ್ತಾರೆ ಗೊತ್ತಾ? And why God set you free? ನಿಮ್ಮನ್ನ ದೇವರು ಯಾಕೆ ಬಿಡುಗಡೆ ಮಾಡ್ತಾರೆ? ಮಾಡಿದ್ರು. Yeah. Why God set you free? ದೇವರು ನಿಮ್ಮನ್ನ ಯಾಕೆ ಬಿಡುಗಡೆ ಮಾಡಿದ್ದಾರೆ? And why God chose you? ದೇವರು ನಿಮ್ಮನ್ನ ಯಾಕೆ ಆರಿಸಿಕೊಂಡಿದ್ದಾರೆ? There are thousands, 2 million people are there. ಇಲ್ಲಿ 2 ಮಿಲಿಯನ್ ಜನಗಳಿದ್ದಾರೆ. In Mysore area. ಮೈಸೂರು ಒಂದು ಪಟ್ಟಣದಲ್ಲಿ ನೋಡ್ಬೇಕಾದ್ರೆ. But why God chose your family? ಆದ್ರೆ ಯಾಕೆ ದೇವರು ನಿಮ್ಮ ಕುಟುಂಬವನ್ನು ಆರಿಸಿಕೊಂಡಿದ್ದಾರೆ? Something special, no? ಏನೋ ವಿಶೇಷ ಇರಬಹುದಲ್ವಾ? Something he wants to do, right? ಏನೋ ನಿಮ್ಮ ಮೂಲಕ ಮಾಡಬೇಕು ದೇವರು ಬಯಸ್ತಾರಲ್ವಾ? In this Anandanagar, so many people are there. ಈ ಆನಂದದಲ್ಲಿ ತುಂಬಾ ಜನಗಳಿದ್ದಾರೆ. Why my family? ಯಾಕೆ ನನ್ನ ಕುಟುಂಬ? In Vasantanagar, so many people are there. ಈ ವಸಂತನಗರದಲ್ಲಿ ತುಂಬಾ ಜನಗಳಿದ್ದಾರೆ. Why your family? ಯಾಕೆ ನಿಮ್ಮ ಕುಟುಂಬನ ಆರಿಸಿಕೊಂಡ್ರು? In JP Nagar, so many people are there. ಈ JP ನಲ್ಲಿ ತುಂಬಾ ಜನಗಳಿದ್ದಾರೆ. TK Layout, so many people are there. TK Layout ತುಂಬಾ ಜನಗಳಿದ್ದಾರೆ. Why your family? ಯಾಕೆ ನಿಮ್ಮ ಕುಟುಂಬವನ್ನು ಆರಿಸಿಕೊಂಡ್ರು? In Rajiv Nagar, so many people are there. ರಾಜನಗರದಲ್ಲಿ ತುಂಬಾ ಜನಗಳಿದ್ದಾರೆ. Other places, so many people are there. ಬೇರೆ ಬೇರೆ ಸ್ಥಳದಲ್ಲಿ ತುಂಬಾ ಜನಗಳಿದ್ದಾರೆ. Your family. ಯಾಕೆ ನಿಮ್ಮ ಕುಟುಂಬವನ್ನು ಆರಿಸಿಕೊಂಡ್ರು? Why God gave you peace? ಯಾಕೆ ದೇವರು ನಿಮಗೆ ಸಮಾಧಾನ ಕೊಟ್ಟಿದ್ದಾರೆ? Why God set you free? ಯಾಕೆ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ? Why God is giving you that shalom to your ಯಾಕೆ house? ದೇವರು ನಿಮ್ಮ ಮನೆಗೆ ಸಮಾಧಾನ ಕೊಡ್ತಾ ಇದ್ದಾರೆ? He wants you to stand for his name. ತನ್ನ ನಾಮಕ್ಕೋಸ್ಕರ ನಿಂತ್ಕೋಬೇಕು ಅಂತ ದೇವರು ನಿಮ್ಮ ಮೂಲಕ ಬಯಸ್ತಾರೆ. Amen. Amen. He chose you so that he can do something great through your life. ನಿಮ್ಮ ಜೀವನದ ಮೂಲಕ ದೊಡ್ಡ ಕಾರ್ಯಗಳನ್ನ ಮಾಡಬೇಕು ಅಂತಾನೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. Hallelujah. Hallelujah. No, this message is only for people who want to be used by God, okay? ಈ ಸಂದೇಶ ಯಾರೋ ದೇವರನ್ನ ಉಪಯೋಗಿಸಬೇಕು ಅಂತ ಅಂತೀರೋ ಅವರಿಗೆ ಮಾತ್ರವಾಗಿದೆ. Not for everybody. ಎಲ್ರಿಗೂ ಅಲ್ಲ. If you feel like God can use me, this message is for you. ನನ್ನ ದೇವರು ಉಪಯೋಗಿಸ ನಿಮಗೆ ಅನಿಸಿದ್ರೆ ಈ ಸಂದೇಶ ನಿಮಗೋಸ್ಕರ. Otherwise this message is not for you. ಇಲ್ಲ, ಈ ಸಂದೇಶ ನಿಮ್ಗಲ್ಲ. I just want to be nominal, you know. ನಾನು ಹೆಸರಿಗೆ ಮಾತ್ರ ಕ್ರೈಸ್ತನಾಗಿರ್ಬೇಕು ಅಷ್ಟೇ ಸಾಕು. You don't need this message. ನಮ್ಗೆ ಅಂತವರಿದ್ರೆ ಅಂತವ್ರಿಗೆ ಈ ಸಂದೇಶ ಅಲ್ಲ. Are you listening? ಕೇಳ್ತಾ ಇದ್ದೀರಾ? God chose you ದೇವರು ನಿಮ್ಮನ್ನ ಆರಿಸಿದ್ದಾರೆ for the purpose there. ಆ ಒಂದು ಉದ್ದೇಶಕ್ಕೋಸ್ಕರ.
The world is with full of death. ಈ ಒಂದು ಲೋಕ ತುಂಬಾನೇ ಒಂದು ಮರಣದಲ್ಲಿದೆ. Fear of death. ಒಂದು ಮರಣದ ಒಂದು ಭಯ. Fear of future. ಭವಿಷ್ಯದ ಒಂದು ಭಯ. Fear of so many problems. ಅನೇಕ ತೊಂದರೆಗಳ ಒಂದು ಭಯ. Why God chose you? ಯಾಕೆ ದೇವರು ನಿಮ್ಮನ್ನು ಆರಿಸಿದ್ದಾರೆ? To stand for his name. ಆತನ ನಾಮಕ್ಕೋಸ್ಕರ ನಿಂತುಕೊಳ್ಳಿ ಎಂಬುದಾಗಿ. Hallelujah. Hallelujah. Psalms 118 verse 15. ನಾವು ಕೀರ್ತನೆಗಳು 118 ವಚನ ಓದ್ಕೊಳ್ಳೋಣ. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿ ಇವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಆಮೆನ್. Hallelujah. Hallelujah. Amen. Amen. You know what the scripture says? ವಾಕ್ಯ ಏನು ಹೇಳ್ತಾ ಇದೆ? There shall be a joyful noise in our houses. ನಮ್ಮ ಮನೆಯಲ್ಲಿ ಉತ್ಸಾಹ ಧ್ವನಿ ಇರಬೇಕು. Whose houses? ಯಾರ ಮನೆಯಲ್ಲಿ? The righteous people. ನೀತಿವಂತರ ಮನೆಯಲ್ಲಿ. Amen. Amen. Come on, lift our hand and say, there is no sadness in my house. ಕೈಗಳನ್ನೆತ್ತಿ ನನ್ನ ಮನೆಯಲ್ಲಿ ಯಾವುದೇ ದುಃಖ ಇಲ್ಲ. No fear of death in my house. ಮರಣ ಭಯ ಇಲ್ಲ. No fear of future in my house. ಭವಿಷ್ಯದ ಭಯ ಇಲ್ಲ. No fear of trouble in my house. ತೊಂದರೆಗಳ ಭಯ ಇಲ್ಲ. No fear of sickness in my house. ರೋಗದ ಭಯ ಇಲ್ಲ. Let there be a sound of joy. ಅಲ್ಲಿ ಉತ್ಸವ ಧ್ವನಿ ಉಂಟಾಗಲಿ. In Jesus mighty name. ಯೇಸುವಿನ ನಾಮದಲ್ಲಿ. Hallelujah. Hallelujah. Amen. Amen. That's how you tell a great story in your house. ಆ ರೀತಿ ನಮ್ಮ ಮನೆಯಲ್ಲಿ ನಾವು ಆ ದೊಡ್ಡ ಕಥೆಗಳನ್ನು ಹೇಳೋದಾಗಿರಬೇಕು. There should be a sound of joy in our house. ನಮ್ಮ ಮನೆಯಲ್ಲಿ ಆ ಉತ್ಸಾಹ ಧ್ವನಿ ಯಾವಾಗಲೂ ಕೇಳಿಸ್ತಾ ಇರಬೇಕು. Start from there. ಅಲ್ಲಿಂದ ನೀವು ಪ್ರಾರಂಭಿಸಿ. Start from there. ಅಲ್ಲಿಂದ ಪ್ರಾರಂಭಿಸಿ. Make a joyful noise in your house. ನಿಮ್ಮ ಮನೆಯಲ್ಲಿ ಉತ್ಸಾಹ ಧ್ವನಿಯನ್ನು ನೀವು ಮಾಡ್ರಿ. When the neighbor house is sad and troubled, ಆ ಅಕ್ಕಪಕ್ಕದ ಮನೆಯವರು ಅವ್ರ ದುಃಖದಲ್ಲಿ ತೊಂದರೆಯಲ್ಲಿ ಇರುವಾಗ, not mocking at them, ಅವ್ರನ್ನ ಒಂದು ರೀತಿಯಲ್ಲಿ ದೂಷಣೆ ಮಾಡುವಂತದ್ದಲ್ಲ, but making a joyful noise to the Lord. ಆ ಕರ್ತನ ಮೂಲಕ ನೀವು ಉತ್ಸಾಹ ಧ್ವನಿ ಗೈಯುವಂತದ್ದು. Create a joyful atmosphere. ಒಂದು ಸಂತೋಷ ವಾತಾವರಣ ನೀವು ಉಂಟು ಮಾಡ್ರಿ. Then you're already making an impact. ನೀವೀಗಾಗಲೇ ಒಂದು ಪರಿಣಾಮವನ್ನು ಬೀರ್ತಾ ಇದ್ದೀರಾ. Amen. Amen. Something great God is doing through you already. ನಿಮ್ಮ ಜೀವನದಲ್ಲಿ ಈಗಾಗಲೇ ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. Hallelujah. Hallelujah. Let's start from there. ಅಲ್ಲಿಂದ ಪ್ರಾರಂಭಿಸಿ. And as the days goes by, ದಿನಗಳು ಹೋದಂತೆ people will talk about you. ಜನಗಳು ನಿಮ್ಮ ಬಗ್ಗೆ ಮಾತಾಡ್ತಾರೆ. Amen. Amen. We should be a people like building our house on the rock, not on the sand. ನಮ್ಮ ಒಂದು ಮನೆ ನಾವು ಬಂಡೆ ಮೇಲೆ ಕಟ್ಟುವಂತ ಮಕ್ಕಳಾಗಬೇಕೆ ಹೊರತು ಆ ಒಂದು ಮರಳು ಮೇಲೆ ಕಟ್ಟುವಂತ ಮಕ್ಕಳಾಗಬಾರದು. In this end times, ಈ ಕಡೆಗಾಲದಲ್ಲಿ people are going behind the world. ಜನಗಳು ಲೋಕದ ಹಿಂದೆ ಹೋಗ್ತಾ ಇದ್ದಾರೆ. Our neighbors, ನಮ್ಮ ಒಂದು ಅಕ್ಕಪಕ್ಕದವರು tempted, ಆ ಶೋಧನೆಗೆ ಒಳಗಾಗಿದ್ದಾರೆ. falling into the problems. ತೊಂದರೆಗಳಲ್ಲಿ ಬಿದ್ದೋಗುವಂತದ್ದು. But you, ಆದ್ರೆ ನೀವು waiting on the Lord. ಕರ್ತನಲ್ಲಿ ಕಾಯುವಂತದ್ದು. Hallelujah. Hallelujah. Overcoming temptation. ಶೋಧನೆಗಳನ್ನ ಜಯಿಸುವಂತದ್ದು. Overcoming problem. ತೊಂದರೆಗಳನ್ನ ಜಯಿಸುವಂತದ್ದು. What is that? ಅದೇನು? God is doing something great. ದೇವರು ದೊಡ್ಡ ಕಾರ್ಯಗಳನ್ನ ಎಲ್ಲೋ ಒಂದ್ ಕಡೆ ಮಾಡ್ತಾ ಇದ್ದಾರೆ. That's why God put you in that place. ಅದಕ್ಕೆ ದೇವರು ನಿಮ್ಮನ್ನ ಸ್ಥಳದಲ್ಲಿ ಇಟ್ಟಿದ್ದಾರೆ. The Bible says, ವಾಕ್ಯ ಹೇಳುತ್ತೆ, in last days, ಕಡೆ ದಿನಗಳಲ್ಲಿ wrong doctrines, ಆ ಒಂದು ಸುಳ್ಳಾದ ಒಂದು ಬೋಧನೆಗಳು, wrong teaching, ತಪ್ಪಾದ ಒಂದು ಬೋಧನೆಗಳು, wrong guidance, ಒಂದು ತಪ್ಪಾದ ಒಂದು ಮಾರ್ಗದರ್ಶನ, wrong movies, ಒಂದು ತಪ್ಪಾದ ಒಂದು ಚಲನಚಿತ್ರಗಳು, wrong understanding, ಒಂದು ತಪ್ಪಾದ ಒಂದು ಅರ್ಥೈಸುವಿಕೆ, all these things are happening. ಇದೆಲ್ಲವೂ ಆಗ್ತಿದೆ. But what do? ಅರೆ ನೀವೇನ್ ಮಾಡ್ತೀರಾ? You build your house on the rock. ನೀವು ನಿಮ್ಮ ಮನೆಯನ್ನ ಬಂಡೆ ಮೇಲೆ ಕಟ್ಟಿಕೊಳ್ಳಬೇಕು. Amen. Amen. Hallelujah. Hallelujah. You will not be shaken. ನಾವು ಅಲುಗಾಡುವುದಿಲ್ಲ. You are holding. ನಾವು ಅದನ್ನ ಕರ್ತನ ಹಿಡ್ಕೊಂಡಿರ್ತೀವಿ. Hallelujah. Hallelujah. When the world is talking about movie stories, ಆ ಲೋಕವು ಮೂವಿಗಳ ಬಗ್ಗೆ ಮಾತಾಡುವಾಗ, loving the world, ಲೋಕನ ಪ್ರೀತಿಸುವಂತದ್ದು, you are talking about God. ನಾವು ದೇವರ ಬಗ್ಗೆ ಮಾತಾಡೋಣ. Talking about great things God can do through your family. ನಿಮ್ಮ ಕುಟುಂಬದ ಮೂಲಕ ದೇವರು ಮಾಡಬಲ್ಲ ದೊಡ್ಡ ಕಾರ್ಯಗಳ ಕುರಿತು ನೀವು ಮಾತನಾಡ್ರಿ. People talk about politics today. ಜನಗಳು ಈ ದಿನ ರಾಜಕೀಯದ ಬಗ್ಗೆ ಮಾತಾಡ್ತಾರೆ. Sports, ಆ ಒಂದು ಕ್ರೀಡೆಗಳು, how that what is his name? That sportsman, Ronaldinho, huh? What is Ronaldo. ಆ ರೊನಾಲ್ಡೋ ಅಂತ ಒಂದು ಸ್ಪೋರ್ಟ್ಸ್ಮನ್. Nice car is wearing, he's going by nice car. ಅವನು ಒಳ್ಳೆ ಕಾರಲ್ಲಿ ಹೋಗ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿತ್ತು ಆ ವಿಡಿಯೋ ಎಷ್ಟು ಚೆನ್ನಾಗಿತ್ತು ನೋಡಿ. ಪೊಲಿಟಿಷಿಯನ್ ನೋಡಿ, ಆ ರಾಜಕೀಯ ವ್ಯಕ್ತಿ ನೋಡ್ರಿ, how nicely is building good house. ಹೆಂಗೆ ಒಳ್ಳೆ ಮನೆ ಕಟ್ತಾ ಇದ್ದಾನೆ ನೋಡ್ರಿ. ಅವ್ರ ಮಕ್ಕಳು ನೋಡಿದ್ರೆ ಹೆಂಗಿದಾರೆ ಅಂದ್ರೆ, ಏನ್ ಕಾರು, what kind of cars they are taking, ನಿಮ್ಗೆ ಗೊತ್ತಾ ಯಾವ ತರ ಕಾರು ಕೊಂಡ್ಕೋತಾರೆ ಅವರು ನೋಡಿ. ದಟ್ ಆಕ್ಟರ್ ಎಷ್ಟು ಸ್ಟೈಲ್, ಏನ್ ಸ್ಟೈಲ್ ಇದೆ ನೋಡಿ. ಅವ್ರ ನಟ ಎಷ್ಟು ಒಂದು ಸ್ಟೈಲ್ ಆಗಿದ್ದಾನೆ. ನೈಸ್ಲಿ ಹೇರ್ ಕಟ್, ಒಳ್ಳೆ ಒಂದು ಕೂದಲು ಕಟ್ ಮಾಡ್ಕೊಂಡಿದ್ದಾನೆ. ಇಲ್ಲೆಲ್ಲ ಅಚ್ಚೆಗಳನ್ನ ಹಾಕ್ಸ್ಕೊಳ್ಳುವಂತದ್ದು, ಎಲ್ಲ ಅಚ್ಚೆಗಳನ್ನ ಹಾಕ್ಸ್ಕೊಂಡಿರುವಂತದ್ದು. ಆ ಆಕ್ಟ್ರೆಸ್ ಡ್ಯಾನ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ನಟ ನೃತ್ಯ ಮಾಡಿದ್ರೆ ಹೆಂಗಿರ್ತದೆ ಗೊತ್ತಾ. And our young people also doing the TikTok. I see the other day I was going to the park. ಅದು ಪಾತ್ರ ನಾನು ಹೋಗ್ಬೇಕಾದ್ರೆ ನೋಡಿದೆ,
In the park, young children, you know, these small girls. ಆ ಒಂದು ಪಾರ್ಕ್ ಅಲ್ಲಿ ಒಂದು ಸಣ್ಣ ಹುಡುಗಿ, you know, other girl is holding camera. ಇನ್ನೊಂದು ಹುಡುಗಿ ಕ್ಯಾಮ್ರಾ ಇಟ್ಕೊಂಡಿದೆ. Have you seen that in the parks and all? ನೀವು ನೋಡಿದ್ರೆ ಪಾರ್ಕ್ ಅಲ್ಲಿ? College is also outside break time. ಆ ವಿರಾಮ ಸಮಯ ಬಂದ ಕಾಲೇಜುಗಳಲ್ಲಿ TikTok videos, ಈ ಟಿಕ್ಟಾಕ್ ವಿಡಿಯೋಗಳನ್ನ ಮಾಡ್ತಾರೆ. and all they will make. ಅದೆಲ್ಲವನ್ನ ಮಾಡ್ತಾರೆ. Showing all that thing, you know. When you see those things, ನಾವು ಅವುಗಳನ್ನ ನೋಡುವಾಗ I feel so sad. ನನಗೆ ತುಂಬಾ ದುಃಖ ಅನ್ಸುತ್ತೆ. You know, you are showing all what you have to others. ನಮ್ಮಲ್ಲಿ ಏನಿದೆ ಎಲ್ಲ ನಾವು ಬೇರೆಯವ್ರಿಗೆ ತೋರಿಸ್ತಾ ಇರ್ತೀವಿ. Your lips, ನಮ್ಮ ಒಂದು ತುಟಿಗಳು, your body, ನಮ್ಮ ದೇಹ. people, you know, they try to show what they have, you know, the body structure. ಒಂದು ದೇಹದ ಶೈಲಿನ ಅವರು ತೋರಿಸೋದಕ್ಕೆ ಬಯಸ್ತಾರೆ. Talk about sports, ಆ ಕ್ರೀಡೆಗಳ ಬಗ್ಗೆ ಮಾತಾಡುವಂತದ್ದು. all these rich people, ಈ ಎಲ್ಲ ಶ್ರೀಮಂತರ ಬಗ್ಗೆ. this is end time. ಇದು ಕಡೆಗಾಲ. These things will happen, already Bible says. ವಾಕ್ಯ ಹೇಳಿದೆ ಈಗಾಗಲೇ ಇದು ನಡೀತದೆ ಎಂಬುದಾಗಿ ಹೇಳಿದೆ ವಾಕ್ಯ. If you follow continually, you know, talking about them, ನಾವು ಅವರ ಬಗ್ಗೆ ಮಾತಾಡ್ತಾ ಅದನ್ನ ಮುಂದುವರೆದು ಹಿಂಬಾಲಿಸೋದೇ ಆದ್ರೆ you will die doing nothing in this world. ನಾವು ಈ ಲೋಕದಲ್ಲಿ ಏನು ಮಾಡದೆ ಸತ್ತೋಗ್ತೀವಿ. Really? ನಿಜವಾಗ್ಲೂ watching one day you wear specs. ನೋಡಿ ನಾವು ಒಂದಿನ ಕನ್ನಡಕ ಹಾಕೋತೀವಿ ಕಣ್ಣಿಗೆ. Thick glass, ಒಂದು ಗಟ್ಟಿ ಇರುವಂತ ಕನ್ನಡಕ. Next. ಮುಂದೆ ತಳ್ತಾ ಇರೋದು, Watch. ನೋಡ್ತಾ ಇರೋದು. ಏನು ಬಂತು ಅಷ್ಟೇ. 5 minutes. Really, 5 minutes. It's reality. 5 ನಿಮಿಷ ನಗ್ತೀವಿ ಅಷ್ಟೇ. 5 ನಿಮಿಷ ಅಂತ ನಗ್ತೀವಿ ಅಷ್ಟೇ. If mother called, ನಮ್ಮ ತಾಯಿ ಕರೆ ಮಾಡ್ತಾರೆ, hey, why don't you know, help little bit? ಯಾಕೆ ನೀನು ಸಹಾಯ ಮಾಡಬಾರ್ದು ಬಂದು? You know, you begin to fight. You don't want to leave. Don't want to leave. ಜಗಳ ಆಡ್ತೀವಿ. Yeah. Then another peaceless problem there. ಮತ್ತೆ ಸಮಾಧಾನದ ಸಮಸ್ಯೆ ಬರುತ್ತೆ. This is happening. ಇದು ನಡೀತಾ ಇದೆ. India is number 1 in using internet all over the world. You know that? ಈ ಲೋಕದಲ್ಲಿ ಅಂತೇನು ಉಪಯೋಗಿಸುವಂತ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿದೆ. India is number 1. ನಮ್ಮ ಭಾರತ ದೇಶ ಮೊದಲ ಸ್ಥಾನದಲ್ಲಿದೆ. Because we have more young people in India. ಯಾಕೆ ನಮ್ಮ ಭಾರತ ದೇಶದಲ್ಲಿ ತುಂಬಾ ಯೌವನ ಮಕ್ಕಳಿದ್ದಾರೆ. Everybody has internet. ಎಲ್ಲರೂ ಕೂಡ ಒಂದು ಅಂತರ್ಜಾಲ ಉಪಯೋಗಿಸ್ತಾ ಇರ್ತಾರೆ. So all these small videos and all, India is number 1. ಈ ಎಲ್ಲ ಸಣ್ಣ ವಿಡಿಯೋಗಳಲ್ಲಿ ಭಾರತ ಮೊದಲ ಸ್ಥಾನ. That's why you see everywhere. ಅದಕ್ಕೆ ನಾವು ಎಲ್ಲ ಕಡೆ ನೋಡ್ತೀವಿ. But if we continue to do that, ನಾವು ಅದನ್ನ ಮುಂದುವರೆದು ಮಾಡಿದ್ರೆ there is no great thing we can accomplish. ನಾವು ದೊಡ್ಡ ಕಾರ್ಯಗಳನ್ನ ಮಾಡಕ್ಕೆ ಸಾಧ್ಯ ಇಲ್ಲ. Thank God Daniel had no mobile, otherwise he would have gone. ದಾನಿಯೇಲನಿಗೆ ಮೊಬೈಲ್ ಇರಲಿಲ್ಲ, ದೇವರಿಗೆ ಸ್ತೋತ್ರ ಇಲ್ಲ, ಅವನು ಹೊರಟೋಗ್ತಾ ಇದ್ದ. Really? ನಿಜವಾಗ್ಲೂ Daniel never had a mobile. ದಾನಿಯೇಲನಿಗೆ ಮೊಬೈಲ್ ಇರಲೇ ಇಲ್ಲ. Moses never had a mobile. ಮೋಶೆಗೆ ಮೊಬೈಲ್ ಇರಲಿಲ್ಲ. What they had was a word of God in their heart. ಅವರೇನಿತ್ತು ಅಂದ್ರೆ ಅವರ ಹೃದಯದಲ್ಲಿ ದೇವರ ವಾಕ್ಯ ಇತ್ತು. Some scriptures. ಕೆಲವು ವಾಕ್ಯಗಳು. That's why God used them. ಅದಕ್ಕೆ ದೇವರನ್ನು ಉಪಯೋಗಿಸಿದ್ರು. Hallelujah. Hallelujah. See, these days you don't see men of God, powerful men of God, not raising. You know, young people are not coming to ministry. Why? Mobile. ಈ ದಿನಗಳಲ್ಲಿ ಯೌವನ ಮಕ್ಕಳ ಸೇವೆಗೆ ಬರ್ತಾ ಇಲ್ಲ, ಒಂದು ಶಕ್ತಿಯುತ ಸೇವಕನ ನಾವು ಕಾಣಕ್ ಆಗ್ತಾ ಇಲ್ಲ. No great things. ದೊಡ್ಡ ಕಾರ್ಯಗಳಿಲ್ಲ. The spirit of the Lord is not able to move through them. ದೇವರ ಆತ್ಮನವರ ಮೂಲಕ ಚಲಿಸೋದಕ್ಕೆ ಆಗ್ತಾ ಇಲ್ಲ. Because the mind is too busy with other things. ಯಾಕಂದ್ರೆ ಅವರ ಮನಸ್ಸು ಬೇರೆ ವಿಷಯದಲ್ಲಿ ತುಂಬಾ ಬ್ಯುಸಿ ಆಗಿದೆ. Hallelujah. Hallelujah. But you, ಆದ್ರೆ ನೀವು as the children of God, ದೇವರ ಮಕ್ಕಳಾಗಿ, as the people who are waiting to see great things, ದೊಡ್ಡ ಕಾರ್ಯಗಳನ್ನ ನೋಡುವುದಕ್ಕೆ ಆಯುಧರ ಜನಗಳಾಗಿ must wait on the Lord. ನಾವು ಕರ್ತನಲ್ಲಿ ಕಾಯಬೇಕು. Hallelujah. Hallelujah. Stand for the name of God. ಕರ್ತನ ನಾಮಕ್ಕೋಸ್ಕರ ನಿಂತ್ಕೊಳ್ಳುವಂತದ್ದು. Even all my friends, ನನ್ನ ಎಲ್ಲ ಸ್ನೇಹಿತರಲ್ಲಿ go talking all these unnecessary things. ಹೋಗಿ ಎಲ್ಲ ಒಂದು ಉಪಯೋಗಿಲ್ಲದ ಮಾತುಗಳನ್ನ ಆಡುವಂತದ್ದು. I must protect myself. ನಾನು ಆತರ ಆದ್ರೂ ಕೂಡ ನಾನು ಕಾಪಾಡ್ಕೋಬೇಕು. God called me for something great. ಯಾಕಂದ್ರೆ ದೇವ್ರು ದೊಡ್ಡ ಕಾರ್ಯಗಳನ್ನ ಮಾಡಿ ನನ್ನ ಕರೆದಿದ್ದಾರೆ. Amen. Amen. God called me to go to the nations. ದೇಶಗಳಿಗೆ ಹೋಗ್ಬೇಕು ಅಂತ ದೇವರು ಕರೆದಿದ್ದಾರೆ. God called me to heal the broken hearts. ಮುರಿಯಲ್ಪಟ್ಟವರನ್ನ ಗುಣಪಡಿಸಬೇಕು ಅಂತ ನನ್ನ ಕರೆದಿದ್ದಾರೆ. God called me to set the captives free. ಆ ಸೆರೆಯವರನ್ನ ಬಿಡುಗಡೆ ಮಾಡೋದನ್ನ ದೇವರನ್ನ ಕರೆದಿದ್ದಾರೆ. Hallelujah. Hallelujah. God called me to lay hands on the people and pray for them. ಜನಗಳ ಮೇಲೆ ಕೈಗಳನ್ನ ಇಟ್ಟು ಪ್ರಾರ್ಥನೆ ಮಾಡಿ ನನ್ನ ದೇವರನ್ನ ಕರೆದಿದ್ದಾರೆ. God called me to translate the scriptures and give it to the unreached people. ವಾಕ್ಯಗಳನ್ನ ಭಾಷಾಂತರ ಮಾಡಿ ಜನಗಳಿಗೆ ಸುವ ತಲುಪಿರೋರಿಗೆ ಕಳಿಸಬೇಕಂತ ಅನ್ಕೊಂಡಿದ್ದಾರೆ. God called me to set the captives free and demons out. ಆ ದುರಾತ್ಮಗಳನ್ನ ಬಿಡುಗಡೆ ಮಾಡಿ ಸೆರೆಯನ್ನು ಬಿಡಿಸಬೇಕಂತ ದೇವರನ್ನ ಕರೆದಿದ್ದಾರೆ. Something special about us. ನನ್ನ ಬಗ್ಗೆ ದೇವರು ಏನೋ ವಿಶೇಷವಾದ ಯೋಜನೆ ಇಟ್ಟಿದ್ದಾರೆ. Hallelujah. Hallelujah. Are you listening? ಕೇಳ್ತಾ ಇದ್ದೀರಾ? In Ecclesiastes it says, ಆ ಪ್ರಸಂಗಿಯಲ್ಲಿ ವಾಕ್ಯ ಹೇಳ್ತಿದೆ. 9:10. 9-8ನೇ ವಚನ. Let's read. ನಾವು ಓದ್ಕೊಳ್ಳೋಣ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ನೋಡಿದ್ರಾ? ವಾಕ್ಯ ನೋಡ್ರಿ. Did you hear that? ಅದನ್ನ ಕೇಳಿದ್ರೆ ನೀವು? Let's read one more time. ಇನ್ನೊಂದ್ಸಲ ಓದ್ಕೊಳ್ಳೋಣ.
ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ, ಯುಕ್ತಿಯೂ, ತಿಳುವಳಿಕೆಯೂ, ಜ್ಞಾನವೂ ಇಲ್ಲ. Amen. ಆಮೆನ್. Whatever you want to do, ನೀವೇನೆಲ್ಲ ಮಾಡ್ಬೇಕೋ, whatever the good things you want to do, ಯಾವ್ದೆಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕೋ do it now. ಈಗ್ಲೇ ಮಾಡಿ. Right now. ಈಗ್ಲೇ ಮಾಡಿ. Don't say ನಾಳೆ ಮಾಡ್ತೀನಿ, ಸೇವೆ ನಾಳೆ ಹೋಗ್ತೀನಿ, ಬರೋ ತಿಂಗಳು ನಾನು ಬಾಪ್ತಿಸಮ್ ತಗೋತೀನಿ, ಇನ್ನು 2 ವರ್ಷ ಆದ್ಮೇಲೆ, after 2 years 2 ವರ್ಷಗಳು ಆದ್ಮೇಲೆ I will serve God. ದೇವರ ಸೇವೆ ಮಾಡ್ತೀನಿ. After 1 year 1 ವರ್ಷ ಆದ್ಮೇಲೆ I will serve God. ದೇವರ ಸೇವೆ ಮಾಡ್ತೀನಿ. After 2 days I will pray. 2 ದಿನ ಆದ್ಮೇಲೆ ಪ್ರಾರ್ಥನೆ ಮಾಡ್ತೀನಿ. If life goes today, ಜೀವನ ಇವತ್ತೇ ಹೊಂಟೋಗ್ಬಿಟ್ರೆ, tonight, ಈ ರಾತ್ರಿನೇ, if you are wasting this year, ನಾವ್ ಈ ವರ್ಷನ ವ್ಯರ್ಥ ಮಾಡ್ತಾ ಇದ್ರೆ 2024 also will go like 2023. 2023 ಏನಾಗುತ್ತೆ, 2024 ತರನೇ ಅದು ಹಾಗೆ ಹೊಟ್ಟೋಗುತ್ತೆ. Amen. Amen. If you believe God called me, ದೇವ್ರ ನನ್ನ ಕರೆ ನೀವು ನಂಬೋದೇ if ಆದ್ರೆ, you believe God's spirit is in me, ದೇವರ ಆತ್ಮ ನನ್ನ ಇದೆ ಅಂತ ನೀವು ನಂಬೋದೇ ಆದ್ರೆ, if you believe God gave me his calling, ತನ್ನ ಕರೆಗೆ ನಾನು ದೇವ್ರು ಕೊಟ್ಟಿದ್ದೆ ಅಂತ ನೀವು ನಂಬೋದೇ ಆದ್ರೆ, do it now. ಈಗಲೇ ಅದನ್ನ ಮಾಡ್ರಿ. Hallelujah. Hallelujah. This year, ಈ ವರ್ಷ 2024, 2024, now I want to serve God. ಈಗಲೇ ಕರ್ತನ ಸೇವೆ ಮಾಡಬೇಕು. Now I want to do something for the name of the ಈಗಲೇ Lord. ಕರ್ತನಿಗೆ ಏನಾದ್ರು ಮಾಡಬೇಕು. Now I want to wait upon the Lord. ಈಗಲೇ ಕರ್ತನಲ್ಲಿ ನಾನು ಕಾಯಬೇಕು. Hallelujah. Hallelujah. Today, ಈ ದಿನ if God called me as a blessing to others, ದೇವ್ರು ನನ್ನ ಮತ್ತೊಬ್ಬರಿಗೆ ಆಶೀರ್ವಾದ ಕರೆದಿದ್ರೆ, not giving when I have money, ನನಗೆ ಹಣ ಇದ್ದಾಗ ಕೊಡುವಂತದ್ದಲ್ಲ, give now. ಈಗಲೇ ಕೊಡ್ರಿ. When you don't have, help people. ನಿಮ್ಗೆ ಇಲ್ದಿರುವಾಗಲೇ ಜನಗಳಿಗೆ ಸಹಾಯ ಮಾಡ್ರಿ. Hallelujah. Hallelujah. That's how the great things will start. ಆ ತರನೇ ದೊಡ್ಡ ಕನ್ನಡಿಯಲ್ಲಿ ಸಾಧ್ಯ. Some people think, ನನಗಿದ್ರೆ ಅವ್ರ ತರ ನನಗಿದ್ರೆ ನಾನು ಎಷ್ಟೋ ಕೊಡ್ತಾ ಇದೆ. We think like that. ನಾವು ಮಾತ್ರ ಯೋಚನೆ ಮಾಡ್ತೀವಿ, If I have like them, ನಮ್ಗೆ ಅವ್ರ ತರ ಹಣ ಇದ್ದಿದ್ರೆ, if I'm beautiful like Koreans, I will go all around the world. ನಾನು ಕೊರಿಯನ್ ತರ ಸುಂದರವಾಗಿದ್ರೆ ಇಡೀ ಲೋಕಕ್ಕೆಲ್ಲ ಸುತ್ತಾ ಇದ್ದೆ ಅಂತ ಅನ್ಕೋತಾರೆ. Yeah. If I'm beautiful like somebody, ನಾನು ಮತ್ತೊಬ್ಬರ ತರ ಸುಂದರವಾಗಿದ್ರೆ, I can also sing. ನಾನು ಕೂಡ ಹಾಡಬಲ್ಲೆ, I can also dance. ನಾನು ನೃತ್ಯ ಮಾಡಬಲ್ಲೆ. That is a laziness. ಅದು ಸೋಮಾರಿತನ. Hallelujah. Hallelujah. God doesn't see those things. ದೇವರು ಅಂತ ವಿಷಯಗಳನ್ನ ಬಯಸೋದಿಲ್ಲ. God sees how you wait on Him, how you stand for Him. ನೀವು ಕರ್ತನಿಗೆ ಯಾವ ತರ ನಿಂತ್ಕೋತಿರೋ, ಯಾವ ತರ ಕಾಯ್ತಿರೋ, ಅದನ್ನ ದೇವ್ರು ನೋಡ್ತಾರೆ. Hallelujah. Hallelujah. A woman ಒಂದು ಸ್ತ್ರೀ, who's adulterous, ಒಂದು ವ್ಯಭಿಚಾರಿ ಸ್ತ್ರೀ, she came ಆಕೆ ಬರ್ತಾಳೆ, with an expensive jar. ಒಂದು ಬೆಲೆ ಬಾಳುವಂತ ಸುಗಂಧ ದ್ರವ್ಯ ಇಟ್ಕೊಂಡು ಬರ್ತಾಳೆ. She's in sin. ಆಕೆ ಪಾಪದಲ್ಲಿದ್ಲು, She's in a problem. ತೊಂದರೆಲಿದ್ಲು. She came to serve Jesus. ದೇವರ ಸೇವೆ ಮಾಡಕ್ಕೆ ಬಂದ್ಲು. She's in all the problems. ಆಕೆ ಎಲ್ಲ ಸಮಸ್ಯೆಲಿದೆ. The next scripture says, ಮುಂದಿನ ವಾಕ್ಯ ಹೇಳುತ್ತೆ, look at that. ಮತ್ತೇನ ಸುವಾರ್ತೆ 26ನೇ ಅಧ್ಯಾಯ 6ರಿಂದ 11 ಓದ್ಕೊಳ್ಳೋಣ. ಯೇಸು ಬೆತಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. You see? Yeah, you know the story. ನಿಮ್ಗೆ ಈ ವಾಕ್ಯ ಗೊತ್ತಿದೆ ಅಲ್ವಾ? This woman, people didn't like her. ಈ ಸ್ತ್ರೀನ ಜನರು ಇಷ್ಟಪಡ್ಲಿಲ್ಲ. And then she, expensive one, very expensive. ತುಂಬಾನೇ ಬೆಲೆ ಉಳ್ಳಂತ ಒಂದು ತೈಲ, fragrance. ಆ ಸುಗಂಧ ತೈಲ, She broke. ಅದನ್ನ ಮುರಿದಾಕ್ತಾಳೆ. Washing the feet of Jesus. ಯೇಸಪ್ಪನ ಪಾದವನ್ನ ತೊಳಿತಾ ಇರ್ತಾಳೆ. Representing the service to Jesus. ಅದು ಕರ್ತನ ಸೇವೆನ ಪ್ರತಿಬಿಂಬಿಸುತ್ತೆ. You know what did Jesus do? ಯೇಸಪ್ಪ ಏನ್ ಮಾಡಿದ್ರು ಗೊತ್ತಾ? When everybody's hating, ಎಲ್ಲರೂ ದ್ವೇಷ ಮಾಡುವಾಗ, ಅಯ್ಯೋ ಅಷ್ಟು ದುಡ್ಡು ವೇಸ್ಟ್ ಆಗ್ತದಲ್ವಾ, ಅಷ್ಟು ಯಾಕೆ? Why serving with all the strength? ಯಾಕೆ ನಿನ್ನ ಪೂರ್ಣ ಬಲದಿಂದ ನೀನು ಸೇವೆ ಮಾಡ್ತಾ Why ಇದೀಯಾ? giving everything you have? ನಿಮ್ಗಿರೋದೆಲ್ಲ ಯಾಕೆ ನೀನು ಕೊಡ್ತಾ ಇದೀಯಾ? Why are you doing like that service? ಯಾಕೆ ಈ ತರ ಸೇವೆ ಮಾಡ್ತಾ ಇದೀಯಾ ನೀನು? And Jesus honored her. ಯೇಸಪ್ಪ ಆಕೆನ ಗೌರವಿಸಿದ್ರು. Amen. ಆಮೆನ್. Hallelujah. ಹಲ್ಲೆಲೂಯಾ. Jesus honored her. ಯೇಸಪ್ಪ ಅವರನ್ನ ಗೌರವಿಸಿದ್ರು. With all her strength, ಯಾಕಂದ್ರೆ ಪೂರ್ಣ with ಶಕ್ತಿಯಿಂದ, all her heart, ಪೂರ್ಣ ಒಂದು ಹೃದಯದಿಂದ just did a service. ಆ ಕರ್ತನ ಒಂದು ಸೇವೆನ ಆಕೆ ಮಾಡ್ತಾಳೆ. God honored her. ದೇವರು ಆಕೆನ ಗೌರವಿಸಿದ್ರು. You know what he said? ಏನ್ ಹೇಳ್ತಾರೆ ಗೊತ್ತಾ? Wherever ಎಲ್ಲೆಲ್ಲ gospel is preached, ಸುವಾರ್ತೆ ಸಾರಲ್ಪಡುತ್ತದೋ, that story will be told. ಆಕೆಯ ಒಂದು ಕತೆ ಕೂಡ ಹೇಳಲ್ಪಡುವುದು. Till today, ಇಲ್ಲಿ ತನಕ after 2000 years, 2000 ವರ್ಷಗಳಾದ್ರೂ ಕೂಡ we're still talking about her. ಆಕೆಯ ಬಗ್ಗೆ ನಾವು ಇನ್ನೂ ಮಾತಾಡ್ತಾ ಇದ್ದೀವಿ. Immediate great thing. ಒಂದು ತಕ್ಷಣವೇ ದೊಡ್ಡ ಕಾರ್ಯ, Immediately. ತಕ್ಷಣವೇ. See, God is like that. ದೇವರು ಆ ರೀತಿ. When somebody stands for Him, ಯಾರು ಆತನಿಗೋಸ್ಕರ ನಿಂತ್ಕೋತಾರೋ, you stand for the name of the Lord in Vasantanagar. ನೀವು ವಸಂತ ನಗರದಲ್ಲಿ ಕರ್ತನ ನಾಮಕ್ಕೆ ನಿಂತ್ಕೊಳ್ಳಿ. For the name of the Lord in JP Nagar. ಜೇಪಿನಲ್ಲಿ ಕರ್ತನ ನಾಮಕ್ಕೆ ನೀವು ನಿಂತ್ಕೊಳ್ಳಿ. Stand for the name of the Lord in your village. ನಿಮ್ಮ ಹಳ್ಳಿ ನೀವು ಕರ್ತನ ನಾಮಕ್ಕೋಸ್ಕರ ನೀವು ನಿಂತ್ಕೊಳ್ಳಿ. In your home. ನಿಮ್ಮ ಮನೆಯಲ್ಲಿ, Surroundings. ಸುತ್ತಮುತ್ತ.
Not feeling shy. ನಾಚಿಕೆ ಪಡೋದಲ್ಲ. Not scared. ಭಯ ಪಡೋದಲ್ಲ. Because you know. ಯಾಕೆ ನಿಮಗೆ ಗೊತ್ತು. Your God is the one who delivers them. ನಿಮ್ಮ ದೇವರೇ ಅವರನ್ನ ಬಿಡುಗಡೆ ಮಾಡುವಾತನು. You experienced it. ನೀವು ಅದನ್ನು ಅನುಭವಿಸಿದ್ದೀರಿ. You experienced His peace. ಆತನ ಸಮಾಧಾನ ಅನುಭವಿಸಿದ್ದೀರಿ. He will give the same peace to you. ಅವರು ಅದೇ ಸಮಾಧಾನ ಅವರು ಕೊಡ್ತಾರೆ. You experienced the breakthrough. ನೀವು ಬಿಡುಗಡೆ ಅನುಭವಿಸಿದ್ರಿ. He will give the same breakthrough them. ಅದೇ ಬಿಡುಗಡೆ ದೇವರು ಅವ್ರಿಗೂ ಕೊಡ್ತಾರೆ. Why you have to feel shy? ಯಾಕೆ ನೀವು ನಾಚಿಕೆ ಪಡಬೇಕು? Why you have to hide? ಯಾಕೆ ನಾವು ಮರೆಮಾಚ್ಕೋಬೇಕು? Stand strong. ಬಲವಾಗಿ ನಿಂತ್ಕೊಳ್ಳೋಣ. God called you to do great things through your family. ನಿಮ್ಮ ಕುಟುಂಬದ ಮೂಲಕ ದೊಡ್ಡ ಕಾರ್ಯಗಳನ್ನ ಮಾಡಬೇಕು ಅಂತಲೇ ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾರೆ. Hallelujah. Hallelujah. God called you to do something great in Karnataka. ಕರ್ನಾಟಕದ ದೊಡ್ಡ ಕಾರ್ಯಗಳನ್ನ ಮಾಡಬೇಕು ಅಂತ ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾರೆ. God called you to move your families together for the glory of the Lord. ದೇವರ ಮಹಿಮೆಗೋಸ್ಕರ ಕುಟುಂಬಕ್ಕೆ ಸೇರಿ ಕರ್ತನ ಸೇವೆ ಮಾಡಬೇಕು ಅಂತಾನೆ ದೇವರು ನಮ್ಮನ್ನ ಕರೆದಿದ್ದಾರೆ. Lift your hand. ಎಲ್ಲರೂ ಕೈಗಳೆತ್ತೋಣ. Say thank you Lord. ದೇವರು ನಿಮಗೆ ವಂದನೆ. Thank you Lord for saving me. ನನ್ನ ರಕ್ಷಣೆ ಮಾಡಿದ್ದಕ್ಕೆ ನಿಮಗೆ ವಂದನೆ ಅಪ್ಪ. Thank you Lord for your presence. ನಿಮ್ಮ ಪ್ರಸನ್ನತೆಗೆ ವಂದನೆ ಅಪ್ಪ. Thank you Lord for Lord giving me this life. ನನಗೆ ಈ ಜೀವನ ಕೊಟ್ಟಿದೀಯಪ್ಪ, ನಿನಗೆ ಸ್ತೋತ್ರ. In 2024 2024ರಲ್ಲಿ I don't want to waste my time. ನನ್ನ ಸಮಯ ವ್ಯರ್ಥ ಮಾಡೋದಿಲ್ಲ. I don't want to waste my time. ಸಮಯ ವ್ಯರ್ಥ ಮಾಡಲ್ಲ. Come on, if the word of the Lord speaking to you, ವಾಕ್ಯ ನಿಮ್ಮೊಂದಿಗೆ ಮಾತಾಡ್ತಾ ಇದ್ರೆ stand up. ನಿಂತ್ಕೊಳ್ಳಿ. Worship the Lord. ದೇವರನ್ನ ಆರಾಧಿಸಿ. And say, Father, ಮತ್ತೆ ಹೇಳ್ರಿ, ತಂದೆಯೇ, use me this year. ಈ ವರ್ಷನ ಉಪಯೋಗಿಸು. Use me into 2024. ಈ 2024 ಜೀವಿತನ ಉಪಯೋಗಿಸು ದೇವರೇ. I want to know you more. ನಾನು ನಿಮ್ಮನ್ನ ಹೆಚ್ಚು ಅರಿಬೇಕು. I want to know you more. ನಾನು ನಿಮ್ಮನ್ನ ಹೆಚ್ಚು ಅರಿಬೇಕು ದೇವರೇ. I want to wait on you, Lord. ನಾನು ನಿಮ್ಮಲ್ಲಿ ಕಾಯಬೇಕು. I want to stand for your name. ನಾನು ನಿನ್ನ ನಾಮಕ್ಕೋಸ್ಕರ ನಿಂತ್ಕೋಬೇಕು. Everybody open your mouth. ಎಲ್ಲರೂ ಬಾಯಿ ತೆರೆಯೋಣ. Talk to Jesus. ದೇವರೊಂದಿಗೆ ಮಾತನಾಡ್ರಿ. Thank you Lord for your salvation. ಅಪ್ಪ ನಿಮ್ಮ ರಕ್ಷಣೆಗೆ ಸ್ತೋತ್ರ. Thank you Lord for the privilege. ನೀವು ಕೊಟ್ಟ ಅವಕಾಶಕ್ಕೆ ಸ್ತೋತ್ರ ದೇವರೇ. Thank you Lord for choosing me. ನನ್ನ ಆರಿಸಿಕೊಂಡಿದ್ದಕ್ಕೆ ನಿಮಗೆ ಸ್ತೋತ್ರ. Thank you Lord for this privilege of being your child. ನಿಮ್ಮ ಮಗುವಿಗೆ ಒಳ್ಳೆ ಅವಕಾಶ ಕೊಟ್ಟಿದೀಯಪ್ಪ, ನಿಮಗೆ ಸ್ತೋತ್ರ. I receive you Lord. ನಾನು ನಿಮ್ಮನ್ನ ಹೊಂದಿಕೊಳ್ಳುತ್ತೇನೆಪ್ಪ. Yes Lord. Come on everybody. Lift your hand. Thank the Lord. Jesus.
said today, God, I recommit myself ನೀವೆಷ್ಟು ಜನ ಹೇಳ್ತೀರಾ, ಅಪ್ಪ ನನ್ನ ಜೀವನ ನಿಮ್ಗೆ ಒಪ್ಪಿಸ್ಕೊಡ್ತೇನೆ, to wait on you, ನಿಮ್ಮಲ್ಲಿ ಕಾಯೋದಕ್ಕೆ, to stand for your name, ನಿನ್ನ ನಾಮಕ್ಕೋಸ್ಕರ ನಿಂತ್ಕೊಳ್ಳೋದಕ್ಕೆ, to depend on you, Lord. ನಿಮ್ಮನ್ನ ಆತುಕೊಳ್ಳುತ್ತೇನಪ್ಪ. Father, I pray, God, ದೇವರೇ ಪ್ರಾರ್ಥಿಸ್ತೇನಪ್ಪ, every dear one here, ಇಲ್ಲಿರುವಂತ ಎಲ್ಲ ಪ್ರಿಯ ಮಕ್ಕಳಿಗೆ as they recommit their lives, ಅವರು ತಮ್ಮ ಜೀವಿತವನ್ನ ಮತ್ತೆ ಸಮರ್ಪಿಸುವಾಗ, I pray the presence of your spirit ಅಪ್ಪ ನಿನ್ನ ಆತ್ಮನ ಒಂದು ಪ್ರಸನ್ನತೆ touch every heart, Lord. ಎಲ್ಲ ಹೃದಯಗಳನ್ನ ಮುಟ್ಟಲಿ ಅಪ್ಪ. Do something new in their lives. ಅವರ ಜೀವನದಲ್ಲಿ ಹೊಸ ಕಾರ್ಯಗಳನ್ನ In ಮಾಡುತ್ತೇವೆ Jesus' name. ಯೇಸುವಿನ ನಾಮದಲ್ಲಿ. Do something new in the families. ಕುಟುಂಬದಲ್ಲಿ ಹೊಸ ಕಾರ್ಯಗಳನ್ನ Do ಮಾಡುತ್ತೇವೆ. something new in every individual. ಪ್ರತಿಯೊಬ್ಬರ ವೈಯಕ್ತಿಕ ಜೀವನದಲ್ಲಿ ಹೊಸ ಕಾರ್ಯಗಳನ್ನ I ಮಾಡುತ್ತೇವೆ. pray the shalom of God will come upon their lives. ಪ್ರಾರ್ಥನೆ ಮಾಡ್ತೀನಪ್ಪ, ಕರ್ತನ ಸಮಾಧಾನ ಅವರ ಜೀವಿತಗಳ ಮೇಲೆ ಬರಲಿ. In the name of Jesus. ಯೇಸುವಿನ ನಾಮದಲ್ಲಿ Set them free, Lord. ಅವನ್ನ ಬಿಡುಗಡೆ ಮಾಡು. Send them as your witnesses, Lord. ನಿಮ್ಮ ಸಾಕ್ಷಿಗಳಾಗಿ ಅವ್ರನ್ನ ಕಳಿಸು Send ದೇವರೇ. them as the people who carry your power. ನಿಮ್ಮ ಶಕ್ತಿನ ಹೊರುವಂತ ಜನರಿಗೆ ಅವ್ರನ್ನ ಕಳಿಸು ದೇವರೇ. In the name of Jesus. ಯೇಸುವಿನ ನಾಮದಲ್ಲಿ Fill us with your presence. ನಿಮ್ಮ ಪ್ರಸಾದ ನಮ್ಮನ್ನ ತುಂಬಿಸಪ್ಪ. Pray, God, you will draw them close to you. ದೇವರೇ ಅವರು ನಿಮ್ಮ ಹತ್ತಿರಕ್ಕೆ ಬರುವಂತೆ ನೀನು ಸಹಾಯ ಮಾಡು. Yes, you will draw them close to you. ನೀನು ಅವ್ರನ್ನ ಹತ್ತಿರಕ್ಕೆ ನೀನು ಬರಮಾಡೋನಾಗಿದ್ದೀಯಪ್ಪ. Waiting on your presence. ನಿನ್ನ ಪ್ರಸಾದಕ್ಕೆ ಕಾಯುವಂತದ್ದು. They shall do great things and exploits, Lord. ಅವರು ದೊಡ್ಡ ಕಾರ್ಯಗಳನ್ನ ಮಾಡುವಂತರಾಗ್ತಾರೆ ಸ್ವಾಮಿ. In the name of Jesus. ಯೇಸುವಿನ They ನಾಮದಲ್ಲಿ walk through the fire. ಅವರು ಬೆಂಕಿ ನಡೆಯುವಾಗ It will not hurt them. ಅದರ ಗಾಯ ಮಾಡುವುದಿಲ್ಲ. Walk through the waters. ನೀರಲ್ಲಿ ನಡೆಯುವಾಗ It shall not destroy them. ಅದು ಅವ್ರನ್ನ ನಾಶ ಮಾಡುವುದಿಲ್ಲ. Walk through the winds. ಅವರು ಗಾಳಿ ನಡೆಯುವಾಗ It shall not shake them. ಅವರು ಅಲುಗಾಡುವುದಿಲ್ಲ. But like an eagle, ಒಂದು ಹದ್ದಿನ ಹಾಗೆ they will fly above every situation. ಎಲ್ಲ ಒಂದು ಸ್ಥಿತಿಗತಿಗಳನ್ನ ಅವರು ಹಾದು ಹೋಗುವಂತೆ ಸಹಾಯ ಮಾಡಿರಿ. Make them a witness, Lord. ಅವರ ಸಾಕ್ಷಿಗಳಾಗಿ ಮಾಡು ದೇವರೇ. We give you all the glory. ನಿಮಗೆಲ್ಲ ಮಹಿಮೆ. Thank you, Lord, for all the offerings ಕೊಟ್ಟಂತ ಎಲ್ಲ ಕಾಣಿಕೆಗೆ ಸ್ತೋತ್ರಪ್ಪ. and tithe ದಶಮಾಂಶಕ್ಕೆ that was given unto you. ನಿಮಗೆ ಕೊಟ್ಟಂತ ಎಲ್ಲದಕ್ಕೂ ಸ್ತೋತ್ರ. As they brought to you with honor, ದೇವರೇ ಗೌರವದಿಂದ ಅವನ ಬಳಿಗೆ with ತಂದಿರುವಾಗ, obedience, ವಿಧೇಯತೆಯಿಂದ, with respect, ಒಂದು ಗೌರವದಿಂದ, I pray, reward them 100-fold in Jesus' ನಾನು name. ಪ್ರಾರ್ಥನೆ ಮಾಡ್ತೀನಪ್ಪ, 100ರಷ್ಟು ಆಶೀರ್ವಾದವನ್ನ ಮಾಡು ದೇವರೇ. We love you, Lord. ನಿಮ್ಮನ್ನ ಪ್ರೀತಿಸ್ತೇವೆ. For you are our King, ನೀವೇ ನಮ್ಮ ರಾಜ, our Lord, ಕರ್ತನು, our Savior, ನಮ್ಮ ರಕ್ಷಕನು, our healer, ನಮ್ಮ ಗುಣಪಡಿಸುವ and our senior pastor. ನಮ್ಮ ಹಿರಿಯ ಸಭಾಪಾಲಕನು. In Jesus' name. ಯೇಸುವಿನ May ನಾಮದಲ್ಲಿ the grace of our Lord Jesus Christ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ the love ಕೃಪೆಯು, of Father, ತಂದೆ ದೇವರ ಪ್ರೀತಿಯು, and wonderful fellowship of the Holy Spirit ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆಯು be with you now and forever. ನಿಮ್ಮೆಲ್ಲರೊಂದಿಗೆ ಇರಲಿ ಇಂದಿಗೂ ಎಂದೆಂದಿಗೂ. And everybody said, ಎಲ್ಲರೂ ಹೇಳೋಣ. Amen and ಆಮೆನ್, amen. Give ಆಮೆನ್. glory to the Lord. Praise Him. ಕರ್ತನಿಗೆ ಮಹಿಮೆ ಸಲ್ಲಿಸೋಣ. Hallelujah. ಹಲ್ಲೆಲೂಯಾ. Hallelujah. God bless you. ದೇವ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Tell your neighbor, ನಿಮ್ ಪಕ್ಕದಲ್ಲಿ ಹೇಳ್ರಿ, I need you. ನನ್ಗೆ ನೀನ್ ಬೇಕು, You need me. ನಿನ್ಗೆ ನಾನ್ ಬೇಕು. Let's pray together. ಒಟ್ಟಾಗಿ ಪ್ರಾರ್ಥಿಸೋಣ. One more time, I need you. ನನ್ಗೆ ನೀನ್ ಬೇಕು, You need me. ನಿನ್ಗೆ ನಾನ್ ಬೇಕು. Let's pray together. ಒಟ್ಟಾಗಿ ಪ್ರಾರ್ಥಿಸೋಣ. God bless you. ದೈವ ನಿಮ್ನ ಆಶೀರ್ವದಿಸಲಿ. And we will have around 5 minutes. 5 ನಿಮಿಷ ನಾವೆಲ್ಲರೂ ಕೂಡ ಸೇರೋಣ ಇಲ್ಲಿ. 5-10 minutes meeting. 5-10 ನಿಮಿಷ ಒಂದು ಮೀಟಿಂಗ್ ಇರ್ತದೆ. And we will discussing regarding our anniversary. ನಮ್ಮೊಂದು ಸಭೆಯ ವಾರ್ಷಿಕೋತ್ಸವ ಕುರಿತಾಗಿ ನಾವು ಚರ್ಚೆ ಮಾಡೋಣ. Amen. Amen. So all Kannadigas, apart from Telugus and other things, all the Kannadigas, please stay back for 5-10 minutes. ತೆಲುಗು ಮತ್ತೆ ಬೇರೆ ಭಾಷೆಯವ್ರನ್ನ ಬಿಟ್ಟು ಎಲ್ಲ ಕನ್ನಡಿಗರು 5 ನಿಮಿಷ ಇಲ್ಲೇ ಇರಿ. Okay, just for 10 minutes. ಬರೀ ಒಂದು 5 ನಿಮಿಷ ನಾವು ಸೇರ್ಕೊಳ್ಳೋಣ. Amen. ಆಮೆನ್.